ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 547ನೇ ಕಂತಿಗೆ ನಿಮಗೆ ಸ್ವಾಗತ. ನಿನ್ನೆ ಮೊನ್ನೆ ಸಂಸತ್ತಿನಲ್ಲಿ ವೀರಾವೇಶದ ಅಬ್ಬರದ ವಾದ ಪ್ರತಿವಾದಗಳು ಎರಡು ಮುಖ್ಯವಾದಂಥ ವಿಷಯದ ಬಗ್ಗೆ ನಡೀತಾ ಇದೆ. ಅದರಲ್ಲಿ ಒಂದು, ಆಡಳಿತಾರೂಢ ನರೇಂದ್ರ ಮೋದಿ ಸರ್ಕಾರವೇ ಬೇರೆ ದೇಶವೇ ಕಂಗೆಟ್ಟು ಕೂತಿರುವಂಥ ಸಂದರ್ಭದಲ್ಲಿ, ಹಲವಾರು ಜ್ವಲಂತ ಸಮಸ್ಯೆಗಳಿರುವ ಸಂದರ್ಭದಲ್ಲಿ 150 ವರ್ಷಗಳ ಹಿಂದೆ ರಚಿಸಲಾದಂಥ ವಂದೇ ಮಾತರಂ ಹಾಡಿನ ಬಗ್ಗೆ, ಹಾಡಿನ ಸಂದರ್ಭದ ಬಗ್ಗೆ, ಅದು ರಾಷ್ಟ್ರಗಾನವಾಗದರ ಬಗ್ಗೆ, ಅದರ ರಾಜಕಾರಣದ ಬಗ್ಗೆ ತುಂಬ ಗಂಭೀರವಾದಂಥ ಚರ್ಚೆ ಮಾಡಬೇಕು ಅಂತೇಳಿ ಅವರೇ ಮುಂದಿಟ್ಟಂಥ ಒಂದು ಚರ್ಚೆಯ ವಿಷಯ. ಆದರೆ ಅದರ ಬಗ್ಗೆ ನಾವು ಮುಂದಿನ ಎಪಿಸೋಡಲ್ಲಿ ಮಾತಾಡೋಣ. ಮತ್ತೊಂದು ಅತಿ ಮುಖ್ಯವಾಗಿ, ಇಡೀ ದೇಶದ ಮೇಲೆ ಒಂದು ದೊಡ್ಡ ಆತಂಕದ ಕತ್ತಿ ಏನು ತೂಗ್ತಾ ಇದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವ ಹೆಸರಿನಲ್ಲಿ ಈ ದೇಶದ ಡಾಕ್ಯುಮೆಂಟ್ಗಳಿಲ್ಲದ, ಈ ದೇಶದ ಭಾರತೀಯರೋ ಅಲ್ವೋ, ವೋಟಿನ ಹಕ್ಕು ಸಿಗುತ್ತೋ ಇಲ್ವೋ, ನಾಗರಿಕತ್ವದ ಹಕ್ಕು ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿರಬೇಕಾದ್ರೆ ಈ SIR ಬಗ್ಗೆನೂ ಕೂಡ ಚರ್ಚೆ ಆಗಬೇಕು. ಯಾಕಂದರೆ ಸಂಸತ್ತು ನಮ್ಮ ಪ್ರಜಾತಂತ್ರದ ಅಂತಿಮವಾದಂಥ ಪ್ರಜಾಭಿಪ್ರಾಯದ ಪೀಠ. ಕಾನೂನು ಮಾಡೋದು ಸಂಸತ್ತು. ಹೀಗಾಗಿ ಮಿಕ್ಕಿದ ಎಲ್ಲವೂ ಕೂಡ ಸಂಸತ್ತಿನ ಸೃಷ್ಟಿಗಳು. ಸಂವಿಧಾನ ಸಂಸತ್ತು ಹೇಗೆ ನಡಿಬೇಕು ಅಂತ ಹೇಳುತ್ತೆ, ಆದರೆ ಚುನಾವಣೆ ಹೆಂಗೆ ನಡೆಸುವುದು ಇತ್ಯಾದಿಗಳೆಲ್ಲ ಕಾನೂನು ಮಾಡುವುದು ಚುನಾವಣಾ ಆಯೋಗವೂ ಕೂಡ. ಸಂವಿಧಾನಕ್ಕೆ ಮಿತಿಮೀರಿ ನಡೆದರೆ ಅದನ್ನು ಹದ್ದುಬಸ್ತಿಗೆ ತರುವುದು ಕೂಡ ಸಂಸತ್ತು ಕಾನೂನು ಮೂಲಕ ಮಾಡಬೇಕು. ಆದ್ದರಿಂದ ಸಂಸತ್ತಿನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ವಿರೋಧ ಪಕ್ಷಗಳೆಲ್ಲವೂ ಕೂಡ ಒಟ್ಟಾಗಿ ಅದನ್ನು ಆಗ್ರಹಿಸಿದ್ವು. ಇನ್ಫ್ಯಾಕ್ಟ್ SIR ಬಗ್ಗೆ ಚರ್ಚೆ ಮಾಡೋಕ್ಕಾಗೋದಿಲ್ಲ, ಬೇಕಾದರೆ ಎಲೆಕ್ಟ್ರಲ್ ರಿಫಾರ್ಮ್ಸ್, ಚುನಾವಣಾ ಸುಧಾರಣೆಗಳ ಬಗ್ಗೆ ಮಾತಾಡೋಣ, ಅದರ ಭಾಗವಾಗಿ ನೀವೇನು ಬೇಕಾದರೂ ಪ್ರಶ್ನೆ ಎತ್ಬೋದು ಅಂತೇಳಿ ಇನ್ನೊಂದೇನೋ ದಾರಿಯನ್ನು ಹುಡುಕೊಂಡು ಬಂದರು. ಅದರ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಯಿತು. ಈ ಚರ್ಚೆಗಳಲ್ಲಿ ವಿರೋಧ ಪಕ್ಷಗಳು ಬಹಳ ಗಂಭೀರವಾಗಿ, ಅಷ್ಟೇ ಗಂಭೀರವಾಗಿ ಅವರು ಚುನಾವಣೆಗಳನ್ನು ಅಥವಾ ಎರಡು ಚುನಾವಣೆಗಳ ನಡುವಿನ 5 ವರ್ಷಗಳಲ್ಲೂ ಕೂಡ ಅಷ್ಟೇ ಗಂಭೀರವಾಗಿ ಜನರ ಹಿತಾಸಕ್ತಿಯನ್ನು ಎತ್ಕೊಂಡು ಮಾಡಿದ್ದಿದ್ರೆ ಈ ಸಂದರ್ಭ ಬರ್ತಿರಲಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಸಂಸತ್ತಿನಲ್ಲಾದರೂ ಕೂಡ ವಿರೋಧ ಪಕ್ಷಗಳು ತುಂಬ ಗಂಭೀರವಾದ, ಪ್ರಜಾತಂತ್ರಕ್ಕೆ ಏನು ದೊಡ್ಡ ಕೆಲವು ಆತಂಕಗಳು ಬಂದಿದ್ದಾವೆ ಅದನ್ನು ಪ್ರಸ್ತಾಪ ಮಾಡಿದರು. ಅದರಲ್ಲೂ ವಿಶೇಷವಾಗಿ ಇವತ್ತೇನು ನಮ್ಮ ಭಾರತವನ್ನು ಪ್ರಜಾತಂತ್ರ ಅಂತ ಕರಿತೀವಿ, ಇದು ಪ್ರಜಾತಂತ್ರ ಆಗಲು ತುಂಬ ಮುಖ್ಯವಾಗಿರೋದು ಸಂಸದೀಯ ಪ್ರಜಾತಂತ್ರದಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್, ಮುಕ್ತ ಮತ್ತು ನಿರ್ಭೀತವಾದಂಥ ಚುನಾವಣೆ. ಮುಕ್ತ ಚುನಾವಣೆ ನಡಿಬೇಕು ಅಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಚುನಾವಣಾ ಆಯೋಗ ಮುಕ್ತವಾಗಿರಬೇಕು. ಯಾವುದರಿಂದ ಮುಕ್ತವಾಗಿರಬೇಕು? ಸರ್ಕಾರದಿಂದ ಮುಕ್ತವಾಗಿರಬೇಕು, ಬೇರೆ ಯಾವುದೇ ಪೂರ್ವಾಗ್ರಹಗಳಿಂದ ಮುಕ್ತರಾಗಿರಬೇಕು. ಸೊ ಇದನ್ನೆಲ್ಲ ಬಿಟ್ಟು ಕಳೆದ ಏನೊಂದು 3-4 ವರ್ಷದಲ್ಲಿ ಈ ದೇಶದಲ್ಲಿ ನಡೀತಿದೆ, ಅದು ಸಂಪೂರ್ಣವಾಗಿ ಸರ್ಕಾರದ ಆಡಳಿತಾರೂಢ ಪಕ್ಷದ ವಿಸ್ತೃತ ಎಕ್ಸ್ಟೆಂಡೆಡ್ ಕೌಂಟರ್ ಆಗಿ ಕೆಲಸ ಮಾಡ್ತಿರೋ ರೀತಿಯ ಬಗ್ಗೆಯೂ ಕೂಡ ವಿರೋಧ ಪಕ್ಷಗಳು ತುಂಬ ಗಂಭೀರವಾಗಿ ಪ್ರಶ್ನೆ ಹೇಳಿದರು. ಎಲ್ಲಕ್ಕಿಂತ ಮುಖ್ಯವಾಗಿ SIR ಅನ್ನುವ ಪ್ರಕ್ರಿಯೆ ಏನು ಶುರುವಾಗಿದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ವಿಶೇಷ ಹಾಗೂ ಸಮಗ್ರ ಮತಪಟ್ಟಿ ಪರಿಷ್ಕರಣೆ ಅಂತೇನಿದೆ, ತೀವ್ರವಾದಂಥ ಮತಪಟ್ಟಿ ಪರಿಷ್ಕರಣೆ, ಅದರ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಎತ್ತು. ಇದಕ್ಕೆ ಸರ್ಕಾರದ ಕಡೆಯಿಂದ ಉತ್ತರ ಕೊಟ್ಟಂಥ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಬ್ಬರಿಸಿ ಬೊಬ್ಬಿರಿದು, ಅಂದರೆ ಬಹುಶಃ ನಮ್ಮ ಸಂಸದೀಯ ಇತಿಹಾಸದಲ್ಲೇ ವಿರೋಧ ಪಕ್ಷದ ನಾಯಕರಿಗೆ ಪ್ರಧಾನಮಂತ್ರಿಗೆ ಯಾವ ಬಗೆಯ ಸ್ಥಾನ ಗೌರವ ಇರುತ್ತೋ ಅಷ್ಟೇ ಗೌರವಗಳು ವಿರೋಧ ಪಕ್ಷಕ್ಕಿರುತ್ತೆ. ವಿರೋಧ ಪಕ್ಷದ ಪ್ರಧಾನ ಕರ್ತವ್ಯವೇ ಏನಪ್ಪ ಅಂತಂದರೆ ಜನರ ಹಿತಾಸಕ್ತಿಯನ್ನು ಮುಂದಿಟ್ಟುಕೊಂಡು ಸರ್ಕಾರ ಏನಾದರೂ ದಾರಿ ತಪ್ಪಿದಾಗ ಅಥವಾ ಏನಾದರೂ ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡಾದಾಗ ಅದನ್ನು ಕಟಕಟೆಯಲ್ಲಿ ನಿಲ್ಲಿಸುವಂಥದ್ದು, ಅದಕ್ಕೆ ತಪ್ಪನ್ನು ಕಿವಿ ಹಿಂಡಿ ಹೇಳುವಂಥದ್ದು. ಹೀಗಾಗಿ ವಿರೋಧ ಪಕ್ಷವನ್ನು ಗೌರವದಿಂದ ಮತ್ತು ಅವರ ಆಕ್ಷೇಪಣೆಗಳನ್ನು ಗೌರವದಿಂದ ಪರಿಶೀಲಿಸಿ, ಅವರು ವಿರೋಧ ಪಕ್ಷಗಳು ಉದ್ದೇಶಪೂರ್ವಕವಾಗಿಯೋ ದುರುದ್ದೇಶದ ಪೂರ್ವಕವಾಗಿಯೋ ಏನಾದರೂ ಮಾಡಿದ್ರೆ ಅದನ್ನು ನಿರಾಕರಿಸುವ ಮತ್ತು ತಾನೇನು ಅಂದ್ಕೊಂಡಿದ್ವೋ ಅದನ್ನು ನಡೆಸ್ಕೊಂಡು ಮುಂದಕ್ಕೆ ಹೋಗುವ ಹಕ್ಕು ಮತ್ತು ಅಧಿಕಾರ ಆಡಳಿತಾರೂಢ ಪಕ್ಷಕ್ಕೆ ಯಾವತ್ತೂ ಇರುತ್ತೆ. ಆದರೆ ವಿರೋಧ ಪಕ್ಷಗಳ ಆಕ್ಷೇಪಣೆಯನ್ನು ತಿರಸ್ಕಾರದಿಂದ, ಬೆದರಿಕೆಯಿಂದ, ಗೂಂಡಾಗಳ ಥರ ರೌಡಿಯಿಸಮ್ ಮಾಡುವಂಥದ್ದು ಒಂದು ದೇಶದ ಪ್ರಜಾತಂತ್ರಕ್ಕೆ ಕಳಂಕ ಹುಟ್ಟುವಂಥದ್ದು. ನಿನ್ನೆ ಅಮಿತ್ ಶಾ ಅವರು ವಿರೋಧ ಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿಯವರು ಈ SIR ಬಗ್ಗೆ ಮತ್ತು ಚುನಾವಣೆಯಲ್ಲಿ ಏನೊಂದು ವೋಟ್ ಚೋರಿ, ಅವರು ಇದ್ರ ಬಗ್ಗೆ 3 ತುಂಬ ಗಂಭೀರವಾದಂಥ ಪತ್ರಿಕಾಗೋಷ್ಠಿಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ಬೆಂಗಳೂರಿನ ಮಹದೇವಪುರದಲ್ಲಿ, ಆಳಂದದಲ್ಲಿ ಮತ್ತು ಹರಿಯಾಣದಲ್ಲಿ ಏನು ಬೃಹತ್ ಮಟ್ಟದಲ್ಲಿ ಡೂಪ್ಲಿಕೇಟ್ ವೋಟು, ಕದ್ದು ವೋಟುಗಳು ಮತ್ತು ವಿಶೇಷ ಉದ್ದೇಶಪೂರ್ವಕವಾಗಿ ಕದ್ದು ಹೋದ ಮತಗಳು, ಇವೆಲ್ಲದರ ಬಗ್ಗೆ ಅವರು ಪತ್ರಿಕಾಗೋಷ್ಠಿಗಳನ್ನು ಮಾಡಿದ್ದಾರೆ. ಹಾಗೆಯೇ SIR ಬಗ್ಗೆಯೂ ಕೂಡ ಬಿಹಾರದಲ್ಲಿ ನಡೀತಿರುವಂಥ ಪ್ರಕ್ರಿಯೆಗಳ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದಾಗ ಬೆದರಿಸುವ ಧಾಟಿನಲ್ಲಿ ಅಮಿತ್ ಶಾ ಅವರು, ನೀವು ಹೇಳದಂತೆ ಇಲ್ಲಿ ನಡೆಯೋಕ್ಕಾಗೋದಿಲ್ಲ, ಅವರು ಮತ್ತೇನೋ ಪುರಾಣದ ಉತ್ತರ ಕೊಡೋಕ್ಕೆ ಹೋದಾಗ ವಿರೋಧ ಪಕ್ಷದ ನಾಯಕ, ನಾನು ನಿರ್ದಿಷ್ಟವಾಗಿ
ಚುನಾವಣಾ ಸುಧಾರಣೆಯ ಬಗ್ಗೆ, ಚುನಾವಣಾ ಆಯೋಗದ ಸುಧಾರಣೆಯ ಬಗ್ಗೆ, SIR ಬಗ್ಗೆ ಪ್ರಶ್ನೆ ಕೇಳಿದ್ದೇನೆ, ಅದರ ಬಗ್ಗೆ ಉತ್ತರಿಸಿ ಅಂತ ಹೇಳಿದಾಗ ಬೆದರಿಸುವ ರೀತಿಯಲ್ಲಿ, ಪ್ರಜಾತಂತ್ರಕ್ಕೆ ಕಳಂಕ ತರುವ ರೀತಿಯಲ್ಲಿ ನಡ್ಕೊಂಡ್ರು. ಅಷ್ಟು ಮಾತ್ರ ಅಲ್ಲ, ಅಷ್ಟೇ ಆಗಿದ್ದರೆ ಅದು ಕೇವಲ ವ್ಯಕ್ತಿಯ ವಿಷಯ ಆಗ್ತಿತ್ತು. ಮುಖ್ಯವಾಗಿದ್ದಂಥ ಚರ್ಚೆಯ ವಸ್ತು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಇದರ ಬಗ್ಗೆ 3 ಪ್ರಮುಖವಾದಂಥ ಸುಳ್ಳುಗಳನ್ನು ಅವರು ಸಂಸತ್ತಿನ ವೇದಿಕೆ ಮೇಲೆ ಹೇಳಿದರು. ಮೊದಲನೇದಾಗಿ, ಈ SIRನ್ನು ನಾವು ಮಾಡ್ತಾ ಇರೋದು ಮತಪಟ್ಟಿಗಳನ್ನು ಪರಿಷ್ಕರಿಸುವುದಕ್ಕೆ, ಸತ್ತು ಹೋದವರ ಹೆಸರುಗಳನ್ನು ಕಿತ್ತಾಕುವುದಕ್ಕೆ, ಹೊಸದಾಗಿ 18 ವರ್ಷ ತುಂಬಿದವರನ್ನು ಸೇರಿಸುವುದಕ್ಕೆ, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರಗೊಂಡಿರುವ ಹೆಸರನ್ನು ಈ ಕಾನ್ಸ್ಟಿಟ್ಯೂಷನಿಂದ ತೆಗೆಯುವುದಕ್ಕೆ, ಎಲ್ಲಕ್ಕಿಂತ ಮುಖ್ಯವಾಗಿ ವಿದೇಶಿ ನುಸುಳುಕೋರರು, ವಿದೇಶಿಯರು ಭಾರತದಲ್ಲಿ ಮತ ಹಾಕಲು ಅವಕಾಶವಿಲ್ಲದಂತೆ ಮಾಡುವುದಕ್ಕೆ. ಇದರಲ್ಲಿ ಏನು ತಪ್ಪು ಮಾಡಿದ್ರೆ ಇದನ್ನು ವಿರೋಧ ಪಕ್ಷಗಳು ಯಾವುದೋ ದುರುದ್ದೇಶದಿಂದ, ಅಂದರೆ ಹೇಗಿದ್ದರೂ ಕೂಡ ಈ ದೇಶದ ಜನ ನಮಗೆ ಓಟ್ ಹಾಕ್ತಿಲ್ಲ, ವಿದೇಶಿಯರಿಗೆ ಮತದಾನದ ಹಕ್ಕನ್ನು ಕೊಟ್ಟು ಅವರಿಂದ ಓಟ್ ಹಾಕಿಸ್ಕೊಳ್ಳೋಣ ಅನ್ನೋ ದುರುದ್ದೇಶದಿಂದ ಈ ಚರ್ಚೆಯನ್ನು ಮಾಡ್ತಿದ್ದಾರೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ಮಾಡ್ತಾ ಇರುವಂಥದ್ದು ನಾವು ಕೇವಲ ಮತಪಟ್ಟಿಗಳನ್ನು ಶುದ್ಧೀಕರಿಸುವುದಕ್ಕೆ, ಅದರಲ್ಲೂ ಈ ಸತ್ತವರನ್ನು ಮತ್ತು 18 ಸತ್ತವರನ್ನು ಜಾಗ ಬದಲಾಯಿಸಿದವ್ರನ್ನ ತೆಗೆದಾಕಕ್ಕೆ, 18 ವರ್ಷ ತುಂಬಿದವ್ರನ್ನ ಸೇರಿಸ್ಕೊಳ್ಳೋದಕ್ಕೆ, ಎಲ್ಲಕ್ಕಿಂತ ಮುಖ್ಯವಾಗಿ ವಿದೇಶಿಯರಿಗೆ ಓಟಿನ ಹಕ್ಕನ್ನು ಕಿತ್ತಾಕುವುದಕ್ಕೆ ಅಂತ ಹೇಳಿದ್ರು. ಇದು ಮೊದಲನೇ ಸುಳ್ಳು. ಯಾಕಂದರೆ ಬರೀ ಇಷ್ಟೇ ಆಗಿದ್ದರೆ ವಿರೋಧ ಪಕ್ಷವಾಗಲಿ, ವಿರೋಧ ಪಕ್ಷಗಳು ಆಗಲಿ, ಅಥವಾ ಈ ದೇಶದ ಜನರಾಗಲಿ ಮತಪಟ್ಟಿ ಪರಿಷ್ಕರಣೆಯನ್ನೇ ವಿರೋಧಿಸುವಂಥ ಮುಟ್ಟಾಳರು ಯಾರೂ ಆಗಿರಲಿಲ್ಲ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ಇದಲ್ಲ, ಇದ್ರ ಬಗ್ಗೆ ನಂತರ ಮಾತಾಡೋಣ. ಇದು ಮೊದಲನೇ ಸುಳ್ಳು. ಎರಡನೇ ಸುಳ್ಳು ಅವರು ಹೇಳಿದ್ದು, ಈ ಒಂದು ಮತಪಟ್ಟಿ ಪರಿಷ್ಕರಣೆ ಈಗ ಹೊಸದಾಗಿ ಆಗ್ತಿರೋದಲ್ಲ. 1952ರಲ್ಲಾಯಿತು, 57ರಲ್ಲಾಯಿತು, 67ರಲ್ಲಾಯಿತು, 83ರಲ್ಲಾಯಿತು, 2003ರಲ್ಲಾಯಿತು, ಅದಾದಮೇಲೆ 2025ರಲ್ಲಿ ನಾವು ಮಾಡ್ತಿದ್ದೀವಿ ಅಂತೇಳಿ ಯಾವ್ಯಾವುದು ಬರೀ ಮತಪಟ್ಟಿ ತೀವ್ರ ಪರಿಷ್ಕರಣೆ ಆಗಿತ್ತೋ ಅವೆಲ್ಲವೂ ಕೂಡ ಇವರೇನು ಮಾಡ್ತಿದ್ದಾರೆ ವಿಶೇಷ ತೀವ್ರ ಪರಿಷ್ಕರಣೆ, ಅದನ್ನೇ ಮಾಡಿದ್ದು ಅಂತೇಳಿ ಅದನ್ನು ಇನ್ನೊಂದು ಬಹಳ ದೊಡ್ಡ ಸುಳ್ಳನ್ನು ಇನ್ನೊಂದು ಹೇಳಿದ್ರು. ಮೂರನೇದಾಗಿ, ಇದು ನಾವು ಮಾಡ್ತಿರೋದೆಲ್ಲವೂ ಕೂಡ ವಿದೇಶಿಯರನ್ನು ಹೊರಹಾಕುವುದಕ್ಕೆ ಮಾತ್ರ ಅಂತ ಇನ್ನೊಂದು ಮೂರನೇ ಸುಳ್ಳು ಹೇಳಿದ್ರು. ಇವತ್ತಿನ ಯಾಕಂದರೆ ಈ SIR ಏನಕ್ಕೆ ಮಾಡ್ತಿದ್ದಾರೆ, ಇದರ ಸ್ವರೂಪ ಏನು, ಇದರ ಬಗ್ಗೆ ಈಗಾಗಲೇ ನಾವು ಸುದೀರ್ಘವಾದಂಥ ಎಪಿಸೋಡ್ ಮಾಡಿರೋದ್ರಿಂದ ಇವತ್ತಿನ ಈ ಸಂಚಿಕೆಯಲ್ಲಿ ನಿರ್ದಿಷ್ಟವಾಗಿ ಅಮಿತ್ ಶಾ ಅವರು ಹೇಳಿರುವ ಈ ಮೂರು ವಿಷಯಗಳು ಹೇಗೆ ಸುಳ್ಳು ಅನ್ನೋ ವಿಷಯದ ಬಗ್ಗೆ ಮಾತ್ರ ಇವತ್ತಿನ ಸಂಚಿಕೆಯಲ್ಲಿ ಫೋಕಸ್ ಆಗಿಟ್ಕೊಂಡು ನಾವು ಚರ್ಚೆ ಮಾಡಬಹುದು. ಮೊದಲನೇದಾಗಿ, ಈ SIR ಅನ್ನುವಂಥದ್ದು ಬೇರೆ ಮತಪಟ್ಟಿ ಪರಿಷ್ಕರಣೆ ಮಾಡುವುದಕ್ಕೆ ಮಾತ್ರ, ಮತಪಟ್ಟಿಯನ್ನು ಶುದ್ಧೀಕರಿಸುವುದಕ್ಕೆ ಮಾತ್ರ ಮಾಡ್ತಿರೋಂಥ ವಿಷಯವ? ಇದು ಮೊದಲನೇ ಪ್ರಶ್ನೆ. ವಿಷಯ ಏನಪ್ಪ ಅಂದರೆ, ಮತಪಟ್ಟಿ ಪರಿಷ್ಕರಣೆಯನ್ನು 2003 ಆದಮೇಲೆ 2025ಕ್ಕೆ ಮಾಡ್ತಿರೋದಲ್ಲ. ಇನ್ಫ್ಯಾಕ್ಟ್ ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವಂತಹ ನಿರ್ದೇಶನದ ಪ್ರಕಾರವೇ 1950ರ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಮತ್ತು 1960ರ ಎಲೆಕ್ಟ್ರಲ್ ರೂಲ್ಸ್ ಏನಿದೆ, ಅಂದರೆ ಮತಪಟ್ಟಿಗಳ ನಿಯಮಗಳನ್ನು, ಮತಪಟ್ಟಿಯನ್ನು ಹೆಂಗೆ ನಾವು ರಚಿಸಬೇಕು ಅನ್ನೋ ನಿಯಮಗಳ ಆಧಾರದಲ್ಲೇ ನಿರ್ದಿಷ್ಟವಾಗಿ ಮತಪಟ್ಟಿಗಳನ್ನು ಕಾಲಕಾಲಕ್ಕೆ ಪರಿಷ್ಕರಣೆ ಮಾಡುವುದಕ್ಕೆ 4 ಬಗೆಯ ಮತಪಟ್ಟಿ ಪರಿಷ್ಕರಣೆಯ ಕರ್ತವ್ಯಗಳನ್ನು ಚುನಾವಣಾ ಆಯೋಗಕ್ಕೆ 1960ರಿಂದಲೂ ನೀಡಲಾಗಿದೆ. ಅದನ್ನು 60ರಿಂದಲೂ ಕಾಲಕಾಲಕ್ಕೆ ಮಾಡ್ಕೊಂಡೇ ಬರ್ತಿದ್ದಾರೆ. ಯಾವ್ಯಾವುದದು? ಮೊದಲನೇದು ಸಮ್ಮರಿ ರಿವಿಷನ್. ಸಮ್ಮರಿ ರಿವಿಷನ್ ಅಂತಂದರೆ, ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆಯ ನಡುವೆ ಆ ಕಾಲಘಟ್ಟದಲ್ಲಿ ಹೊಸದಾಗಿ 18 ವರ್ಷ ತುಂಬಿದವ್ರಿಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು, ಯಾರಾದರೂ ಆ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ 18 ವರ್ಷ ತುಂಬಿದವ್ರು ತೀರ್ಕೊಂಡಿದ್ದರೆ ಅವರನ್ನು ಮತಪಟ್ಟಿಯಿಂದ ಹೆಸರು ತೆಗೆಯುವಂಥದ್ದು, ಹಾಗೂ ಆ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಮತ್ತೊಂದು ಕಾನ್ಸ್ಟಿಟ್ಯೂಯೆನ್ಸಿಗೆ ತಮ್ಮ ಸ್ಥಳವನ್ನು, ವಾಸವನ್ನು ಬದಲಾಯಿಸಿದರೆ ಅವರ ಹೆಸರನ್ನು ಕೂಡ ಆ ಕಾನ್ಸ್ಟಿಟ್ಯೂಯೆನ್ಸಿಯ ಮತಪಟ್ಟಿಯಿಂದ ತೆಗೆದುಹಾಕುವಂಥದ್ದು. ಈ ಮೂರೂ ಕೂಡ ಸಮರಿ ರಿವಿಷನ್ ಮಾಡಬೇಕಾದ್ರೆ ಅದಕ್ಕೆ ನಿರ್ದಿಷ್ಟವಾದಂಥ ಫಾರಂ ನಂಬರ್ 6, ಫಾರಂ ನಂಬರ್ 7 ಇತ್ಯಾದಿಗಳೆಲ್ಲ ಇದ್ದಾವೆ. ಅದನ್ನು ನಾಗರಿಕರೇ ಬಂದು ಚುನಾವಣಾ ಆಯೋಗದ ಅಧಿಕಾರಿಗಳೆದುರು ಭರ್ತಿ ಮಾಡಿಕೊಟ್ಟಾಗ ಅದನ್ನು ಆಧರಿಸಿ ಅವರು ಪರಿಷ್ಕರಣೆಯನ್ನು ಮಾಡ್ತಾರೆ. ಇದು ಕಾಲಕಾಲಕ್ಕೆ ಮತ್ತು ನಿರಂತರವಾಗಿ ವರ್ಷ ಪೂರ್ತಿ ನಡೆಯುವಂತಹ ಸಮರಿ ರಿವಿಷನ್. ಅಂದರೆ ಏನಿವತ್ತು ಅಮಿತ್ ಶಾ ಹೇಳ್ತಿದ್ದಾರೆ, ಸತ್ತವರ ಹೆಸರನ್ನು ತೆಗೆಯುವುದು, ವಸತಿ ಬದಲಾಯಿಸಿದವರ ಹೆಸರನ್ನು ತೆಗೆಯುವುದು, ಹೊಸದಾಗಿ ಸೇರಿಸುವುದು, 2003 ಆದಮೇಲೆ 2025ಕ್ಕೆ ಹೊಸದಾಗೆ ಮೋದಿ ಸರ್ಕಾರ ಮಾಡ್ತಿರೋದಲ್ಲ. ಇದನ್ನು ಮಾಡುವುದಕ್ಕೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 324ರ ಪ್ರಕಾರ ಚುನಾವಣಾ ಆಯೋಗವನ್ನು ನೇಮಕ ಮಾಡಲಾಗಿದೆ. 324ರ ಕಾಯ್ದೆ ಪ್ರಕಾರ ಸೂಪರಿಂಟೆಂಡೆನ್ಸ್ ಕಂಟ್ರೋಲ್ ಆ್ಯಂಡ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಲ್ ಪ್ರೋಸೆಸ್
ಅಂದರೆ ಇಡೀ ಚುನಾವಣಾ ಪ್ರಕ್ರಿಯೆಯನ್ನು ಉಸ್ತುವಾರಿ ನೋಡಿಕೊಳ್ಳುವುದು, ನಿಯಂತ್ರಿಸುವುದು ಮತ್ತು ಮಾರ್ಗದರ್ಶನ ಮಾಡುವುದು, ಅದಕ್ಕಾಗಿ ಮತಪಟ್ಟಿ ತಯಾರಿ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳುವುದು ಸಾಂವಿಧಾನಿಕ ಕರ್ತವ್ಯ. ಇದು ಅದರ ಭಾಗವಾಗಿಯೇ ಮೊದಲನೇ ಸಮ್ಮರಿ ರಿವಿಷನ್ ಅಂತ ಮಾಡ್ತಾರೆ. ಈ ಸಮ್ಮರಿ ರಿವಿಷನ್ನಲ್ಲಿ ಮತದಾರರು ಚುನಾವಣಾ ಕಚೇರಿಗಳಿಗೆ ಹೋಗಿ ಫಾರಂ ನಂಬರ್ 6, ಫಾರಂ ನಂಬರ್ 7 ಭರ್ತಿ ಮಾಡಿ ವಿವರಗಳನ್ನು ಕೊಟ್ಟಾಗ ಅದನ್ನು ಆಧರಿಸಿ ಮಾಡುವ ತಿದ್ದುಪಡಿಗಳಾಗಿರುತ್ತೆ. ಎರಡನೇದು ಇಂಟೆನ್ಸಿವ್ ರಿವಿಷನ್. ಇಂಟೆನ್ಸಿವ್ ರಿವಿಷನ್ ಅಂದರೆ ತೀವ್ರವಾದಂಥ ಪರಿಷ್ಕರಣೆ. ಪ್ರತಿ 5 ವರ್ಷ ಅಥವಾ 10 ವರ್ಷಕ್ಕೆ ಒಂದು ಸತಿ ಮತದಾರರು ಬಂದು ತಮ್ಮ ವರದಿಯನ್ನು ಕೊಡುವುದರ ತನಕ ಕಾಯ್ದಿರ ಚುನಾವಣಾಧಿಕಾರಿಗಳೇ ಪ್ರತಿ ಮನೆಗಳಿಗೆ ಭೇಟಿ ಕೊಟ್ಟು ಪ್ರತಿ ಮನೆಯಲ್ಲಿ ನೀವು ಈ ಹಿಂದೆ ಕೊಟ್ಟಿರೋ, ಯಾಕಂದರೆ ಈ ಹಿಂದಿನ ಎಲೆಕ್ಟ್ರಲ್ ರೋಲ್ಸ್ ಅವ್ರ ಹತ್ರ ಇರುತ್ತೆ, ಆ ಎಲೆಕ್ಟ್ರಲ್ ರೋಲ್ಸ್ನ ಹೋಲಿಕೆಯಲ್ಲಿ ಅವರು ಕೊಟ್ಟ ವಿವರಗಳು, ನಿಮ್ಮ ಮನೆಯಲ್ಲಿ 6 ಜನ ಇದ್ದರು ಅಂತಿದ್ರಿ, 6 ಜನ ಇದ್ದಾರಾ, ಅಥವಾ ಹೊಸದಾಗಿ ಯಾರಾದರೂ 18 ವರ್ಷ ತುಂಬಿದೆಯಾ ನಿಮ್ಮ ಮನೆಯಲ್ಲಿ, ಈ 6 ಜನರಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಯಾರಾದರೂ ತೀರ್ಕೊಂಡಿದ್ದಾರಾ, ಹೋದ ಚುನಾವಣೆಯ ಸಂದರ್ಭದಲ್ಲಿ ನೀವು ಇಲ್ಲೇ ವಾಸ ಮಾಡಿದ್ರಾ ಅಥವಾ ಈಗ ಹೊಸದಾಗಿ ಬಂದವರಾ ಅಂಥೇಳಿ ಚುನಾವಣಾ ಆಯೋಗವೇ ಹೊಸದಾಗಿ 18 ವರ್ಷ ತುಂಬಿದವರು ಅಥವಾ 18 ವರ್ಷ ತುಂಬಿದವರು ಯಾರಾದರೂ ಹೋದ ವರ್ಷದ ಚುನಾವಣೆಯಲ್ಲಿ ಓಟ್ ಹಾಕಿದರೆ ತೀರ್ಕೊಂಡಿರೋರು ಮತ್ತು ಅವರ ವಸತಿ, ಈ 3 ಪರಿಶೀಲನೆ ಮಾಡ್ತಾರೆ ಹೋಗಿ. ಬರೀ 3 ವಯಸ್ಸು, ವಸತಿ ಮತ್ತು ಬದುಕಿರುವುದು, ಈ 3 ಮಾತ್ರ ಪರಿಶೀಲನೆ ಮಾಡುವುದಕ್ಕೆ ಮನೆ ಮನೆಗೆ ಚುನಾವಣಾ ಅಧಿಕಾರಿಗಳೇ ಹೋಗಿ ಮತದಾನದ ಹಕ್ಕನ್ನು ಕೊಟ್ಟು ಬರ್ತಾರೆ. ಇದರಲ್ಲಿ ತುಂಬ ಮುಖ್ಯವಾದದ್ದೇನು, ಮತದಾರರ ಹಕ್ಕನ್ನು ಈ ದೇಶದ ಅರ್ಹ ಮತದಾರರಿಗೆ ಕೊಡುವ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಚುನಾವಣಾ ಆಯೋಗದ್ದು. ನಾನು ಚುನಾವಣಾ ಅಧಿಕಾರಿಗಳ ಹತ್ರ ಹೋಗಿ ಕೊಂಡ್ಕೊಳ್ಳೋದು ನನಗೆ ಆಪ್ಷನಲ್ ನಾಗರಿಕರಿಗೆ, ಆದರೆ ಹುಡುಕಿ ಹೋಗಿ ಪ್ರತಿಯೊಬ್ಬರನ್ನೂ ಕೂಡ ತೊಡಗಿಸಿಕೊಳ್ಳುವಂತೆ ಒಳಗೊಳ್ಳುವುದು ಚುನಾವಣಾ ಆಯೋಗದ ಕರ್ತವ್ಯ ಮತ್ತು ಹೊಣೆಗಾರಿಕೆ. ಇದನ್ನು ಇಂಟೆನ್ಸಿವ್ ರಿವಿಷನ್ ಅಂತಾರೆ. ಮೂರನೇದು ಸ್ಪೆಷಲ್ ಸಮ್ಮರಿ ರಿವಿಷನ್. ಅಂದರೆ ಕೆಲವು ನಿರ್ದಿಷ್ಟ ಪ್ರದೇಶದಲ್ಲಿ ಮತದಾರರ ಪಟ್ಟಿಯನ್ನು ತಯಾರು ಮಾಡಿದಾಗ ಕೆಲವು ವಿಶೇಷ ಸಮಸ್ಯೆಗಳೇನಾದರೂ ಬಂದಿದ್ದರೆ ಆ ಸಂದರ್ಭದಲ್ಲಿ ಆ ಒಂದು ನಿರ್ದಿಷ್ಟ ಕ್ಷೇತ್ರಗಳಿಗೆ ಹೋಗಿ ಆ ನಿರ್ದಿಷ್ಟ ಕ್ಷೇತ್ರದಲ್ಲಿ ಮತಪಟ್ಟಿಯನ್ನು ಮನೆ ಮನೆಗೆ ಹೋಗಿ ತಯಾರಿಸಿ ಅಲ್ಲಿ ಗ್ರಾಮ ಸಭೆಯಲ್ಲೋ ವಾರ್ಡ್ ಸಭೆಯಲ್ಲೋ ಒಂದು ಪಟ್ಟಿಯನ್ನು ಘೋಷಣೆ ಮಾಡಿ ಅದಕ್ಕೆ ತಕ್ಕನಾಗಿ ಅಲ್ಲಿಯ ಜನರ ಗ್ರಾಮ ಸಭೆಯ ಸಮ್ಮತಿ ತೆಗೆದುಕೊಂಡು ಬರೋದನ್ನು ಸ್ಪೆಷಲ್ ಸಮ್ಮರಿ ರಿವಿಷನ್ ಅಂತಾರೆ. ಮೂರನೇದು ಪಾರ್ಟ್ಲಿ ಇಂಟೆನ್ಸಿವ್ ಮತ್ತು ಪಾರ್ಟ್ಲಿ ಸಮ್ಮರಿ. ಅದು ವಿಶೇಷವಾದಂಥ ಸಂದರ್ಭಗಳಲ್ಲಿ ಮಾತ್ರ ಬರುತ್ತೆ. ಆಗಲೂ ಕೂಡ ಚುನಾವಣಾ ಅಧಿಕಾರಿಗಳೇ ಮನೆ ಮನೆಗೆ ಹೋಗಿ ಅರ್ಹರನ್ನು ಅನರ್ಹರನ್ನು ಗುರುತಿಸಿ, ಹೇಗೆ ಗುರುತಿಸ್ತಾರೆ? 3 ಪ್ರಶ್ನೆಗಳು ಮಾತ್ರ. 18 ವರ್ಷ ಆಗಿದೆಯಾ, ವಯಸ್ಸೆಷ್ಟಾಗಿದೆ, ಬದುಕಿದ್ದಾರಾ ಮತ್ತು ಇದೇ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ವಸತಿ ಮುಂದುವರಿಸಿದಾರಾ, ಹೊಸದಾಗಿ ಬಂದಿದ್ದಾರಾ, ಈ 3 ಪ್ರಶ್ನೆಗಳು ಮಾತ್ರ. ಇದು ತುಂಬ ಮುಖ್ಯವಾದದ್ದು. ಆ ಪ್ರಶ್ನೆಗಳನ್ನು ಆಧರಿಸಿ ಏನನ್ನು ವರದಿಯನ್ನು ಕೊಡ್ತಾರೆ, ಏನು ಮಾಹಿತಿಯನ್ನು ಕೊಡ್ತಾರೆ ಮತದಾರರು, ಅದನ್ನು ಆಧರಿಸಿ ಸೇರಿಸಿಕೊಳ್ಳುವುದನ್ನು ಅಥವಾ ಹೆಸರನ್ನು ತೆಗೆದುಹಾಕೋದನ್ನು ಮಾಡಿ ಬರ್ತಾರೆ. ಈ 4 ಪ್ರಕ್ರಿಯೆಗಳನ್ನು ಬಿಟ್ಟರೆ ಈ 4 ಪ್ರಕ್ರಿಯೆಗಳಲ್ಲೂ ಇರುವುದು ಏನು? ಅರ್ಹರಾದ ಎಲ್ಲವರನ್ನೂ ಒಳಗೊಳ್ಳುವುದು. ಸಾವಿನ ಕಾರಣಕ್ಕೋ ಅಥವಾ ವಸತಿಯನ್ನು ಬದಲಾಯಿಸಿದ ಕಾರಣಕ್ಕೋ ಯಾರಾದರೂ ಆ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಓಟು ಹಾಕಲು ಅರ್ಹರಾದರೆ ಅವರ ಹೆಸರನ್ನು ಕಿತ್ತು ಹಾಕುವುದು, ಇವೆರಡೇ ಮಾಡ್ತಾರೆ. ಈ 4 ಬಿಟ್ಟರೆ ಆರ್ಟಿಕಲ್ 324ರಿಂದ ಆರ್ಟಿಕಲ್ 328ರವರೆಗೆ ಸಂವಿಧಾನದಲ್ಲಾಗಲಿ, 1950ರ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಲ್ಲಾಗಲಿ, 1960ರ ಎಲೆಕ್ಟ್ರಲ್ ರಿಫಾರ್ಮ್ಸ್ ರೂಲ್ಸಲ್ಲಾಗಲಿ ಎಲ್ಲಿಯೂ ಕೂಡ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋದು ಇರಲಿಲ್ಲ. ಅಂದರೆ ಇಲ್ಲಿ ಪ್ರಶ್ನೆ ಕಾಲ ಕಾಲಕ್ಕೆ ಯಾವುದೂ ಹೊಸದಲ್ಲ, ರಿವಿಷನ್ ಆಗೋದು ಹೊಸದಲ್ಲ, ಇಂಟೆನ್ಸಿವ್ ರಿವಿಷನ್ ಆಗೋದು ಹೊಸದಲ್ಲ. ಈಗ ಆಗ್ತಿರೋದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಏನದು ಸ್ಪೆಷಲ್? ಏನು ಮೋದಿ ಸರ್ಕಾರದ ಸ್ಪೆಷಲ್? ಅದನ್ನು ಯಾವ ಕಾರಣಕ್ಕೂ ಕೂಡ ಇಲ್ಲಿ ಇವರು ಹೇಳುವುದಕ್ಕೆ ತಯಾರಿಲ್ಲ. ಸದನದಲ್ಲೂ ಕೂಡ ಆ ಸ್ಪೆಷಲ್ ಏನು ಮಾಡಿದೆ ಮೋದಿ ಸರ್ಕಾರ ಚುನಾವಣಾ ಆಯೋಗದ ಮೂಲಕ, ಅದನ್ನು ಹೇಳದೆ ಮುಚ್ಚಿಟ್ಟು ತಪ್ಪು ಮಾಹಿತಿಯನ್ನು ಸದನದಲ್ಲಿ ಕೊಟ್ಟು ಇಡೀ ದೇಶದ ದಿಕ್ಕು ತಪ್ಪಿಸಿದ್ದಾರೆ ಅಮಿತ್ ಶಾ ಅವರು. ಏನದು ಸ್ಪೆಷಲ್ಲು? ಸ್ಪೆಷಲ್ ಇಷ್ಟೇ, ಎಲ್ಲಿಯೂ ಕೂಡ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋದು ಅಂತ ಇರಲೇ ಇರಲಿಲ್ಲ. ದಿಢೀರನೆ 2025ರ ಜೂನ್ 24ನೇ ತಾರೀಕು ಚುನಾವಣಾ ಆಯೋಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಶುರು ಮಾಡ್ತೀವಿ ಅಂತಂದರು. ಇದರಲ್ಲಿ ಇನ್ನೊಂದು ಮುಖ್ಯವಾದದ್ದು, ಯಾರಿಗೆ ಓಟಿನ ಹಕ್ಕಿರುತ್ತೆ ಅಂತ ಬಂದಾಗ ಅದರಲ್ಲಿ ತುಂಬ ಮುಖ್ಯವಾಗಿ ಭಾರತೀಯ ನಾಗರಿಕರಿಗೆ ಓಟಿನ ಹಕ್ಕಿರುತ್ತೆ.
ಭಾರತೀಯ ನಾಗರಿಕರು ಯಾರು? ಭಾರತೀಯ ನಾಗರಿಕರು ಯಾರು ಅನ್ನುವುದು ಸಂವಿಧಾನದಲ್ಲಿ ನಿರ್ವಚನ ಆಗಿದೆ. ಅದನ್ನು ಆಧರಿಸಿ 1950ರಿಂದಲೂ ಕೂಡ ಎಲ್ಲರನ್ನೂ ಕೂಡ ಇಲ್ಲಿ ಹುಟ್ಟಿದವರು ಅಥವಾ ಅವರ ಅಪ್ಪ ಅಮ್ಮ ಇಲ್ಲಿ ಹುಟ್ಟಿದವರು ಇವೆರಡನ್ನು ಆಧರಿಸಿ 1950ರಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದ ಮತಪಟ್ಟಿ ತಯಾರಾಗಿದೆ. ಸೊ ಆ ಅರ್ಥದಲ್ಲಿ ಮೂಲ ಮತಪಟ್ಟಿ 1950ರಲ್ಲಿ ಆದಂಥ ಓಟಿನ ಮೂಲಕ ತಯಾರಾಯಿತು. ಅದಾದ ನಂತರದಲ್ಲಿ ಅದರ ಹೋಲಿಕೆಯಲ್ಲಿ ಮಾಡ್ಕೊಳ್ತಾ ಬಂದರು. ಇದರ ನಡುವೆ ವಿದೇಶಿಯರು ಇಲ್ಲಿ ನುಸುಳ್ಕೊಂಡು ಬರೋದಿಲ್ವಾ? ವಿದೇಶಿಯರು ನುಸುಳಿಕೊಂಡು ಬಂದರೆ ಅವರನ್ನು ಪತ್ತೆ ಹಚ್ಚಿ ಅವರಿಗೆ ಓಟಿನ ಹಕ್ಕು ನಿರಾಕರಿಸುವುದೂ ಕೂಡ ಚುನಾವಣಾ ಆಯೋಗದ ಕರ್ತವ್ಯವೇ ಅಲ್ಲವಾ? ಖಂಡಿತವಾಗಿ ಹೌದು. ಆದರೆ ಎಲ್ಲಿ ನಿರ್ದಿಷ್ಟವಾಗಿ ವಿದೇಶಿಯರಿದ್ದಾರೆ ಅಂತ ದೂರು ಬಂದಿರುತ್ತೆ, ಅಲ್ಲಿ ಹೋಗಿ ಯಾರ ಮೇಲೆ ದೂರು ಬಂದಿದೆ ಅವರ ನಾಗರಿಕತ್ವವನ್ನು ಪ್ರಶ್ನೆ ಮಾಡಬೇಕೇ ಹೊರತು ಚುನಾವಣಾ ಆಯೋಗ ದೇಶದ 140 ಕೋಟಿ ಜನರ ಅಥವಾ 100 ಕೋಟಿ ಮತದಾರರೆಲ್ಲರೂ ಕೂಡ ನೀವು ಈ ದೇಶದವರೇ, ನೀವು ವಿದೇಶಿಯರಲ್ಲ ಅಂತ ಸಾಬೀತು ಮಾಡ್ಕೊಳ್ಳಿ ಅಂತ ಕೇಳುವ ಅಧಿಕಾರವೇ ಚುನಾವಣಾ ಆಯೋಗಕ್ಕಿಲ್ಲ. ಇಲ್ಲಿ ಈ ವಿಷಯವನ್ನು ಮತ್ತೆ ಮರೆಮಾಚಿದ್ದಾರೆ, ಮತ್ತೆ ಸದನದಲ್ಲಿ ಅದನ್ನು ಹೇಳದಿರ ಈ ದೇಶದ ದಿಕ್ಕು ತಪ್ಪಿಸಿದ್ದಾರೆ. ವಿದೇಶಿಯರೋ ಅಲ್ಲವೋ ಹೌದೋ, ಈ ದೇಶದ ನಾಗರಿಕರು ಹೌದೋ ಅಲ್ವೋ ಅನ್ನೋ ಪರಿಶೀಲನೆ ಮಾಡುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಬಹಳ ಸೀಮಿತವಾಗಿ ದೂರು ಬಂದರೆ ಮಾತ್ರ ಇದೆ. ಅದು ಕಾನೂನು. ಯಾಕಂತಂದರೆ ನಾಗರಿಕತ್ವ ಪರಿಶೀಲನೆ ಮಾಡುವುದು ಅನ್ನುವಂಥದ್ದು ಒಂದು ನ್ಯಾಯಿಕ ಪ್ರಕ್ರಿಯೆ. ಅದರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಯಾಕಂತಂದರೆ 3ನೇ ಅತಿ ದೊಡ್ಡ ಸುಳ್ಳು ಅವ್ರು ಹೇಳಿದ್ದೇನಪ್ಪ ಅಂತಂದರೆ, ಅಮಿತ್ ಶಾ ಅವರು ಲಾಲ್ ಬಾಬು ಹುಸೇನ್ ಪ್ರಕರಣವನ್ನು ಅವರು ಸದನದಲ್ಲಿ ಕೋಟ್ ಮಾಡಿದ್ರು. ಸುಪ್ರೀಂ ಕೋರ್ಟಲ್ಲಿ 1995ರಲ್ಲಿ ಲಾಲ್ ಬಾಬು ಹುಸೇನ್ ಪ್ರಕರಣ ಅಂತ ಒಂದಾಯಿತು. ಆ ಪ್ರಕರಣದಲ್ಲಿ ಚುನಾವಣಾ ಆಯೋಗಕ್ಕೆ ಎಲ್ಲರ ನಾಗರಿಕತ್ವವನ್ನು ಪರಿಶೀಲನೆ ಮಾಡುವ ಅಧಿಕಾರವನ್ನು ಕೊಟ್ಟುಬಿಟ್ಟಿದೆ ಅಂತ ತುಂಬ ಹಸಿ ಸುಳ್ಳು ಹೇಳಿದ್ರು. ಇದರ ಬಗ್ಗೆ ನಾನು ಆಮೇಲೆ ಬರ್ತೀನಿ. ಸೊ ಮೊದಲನೇದು, ಈ ಮತಪಟ್ಟಿ ಪರಿಷ್ಕರಣೆಯನ್ನು ಈ ದೇಶದಲ್ಲಿರುವ ಯಾರೂ ವಿರೋಧಿಸ್ತಾ ಇಲ್ಲ. ಅದು ಕಾಲಕ್ಕೆ ಆಗಲೇಬೇಕಾಗಿರುವ ಪ್ರಕ್ರಿಯೆ. ಅದನ್ನು ತನ್ಪಾಡಿಗೆ ತಾನು ಚುನಾವಣಾ ಆಯೋಗ ಮಾಡ್ಕೊಂಡು ಬರ್ತಿದೆ. ಆದರೆ ಈಗ ಚುನಾವಣಾ ಆಯೋಗ ಮಾಡೋಕ್ಕೆ ಹೊರಟಿರುವುದು ಕೇವಲ ಮತಪಟ್ಟಿ ಪರಿಷ್ಕರಣೆ ಅಲ್ಲ, ಅದು ಈ ದೇಶದ 140 ಕೋಟಿ ಜನರ ನಾಗರಿಕತ್ವ ಪರಿಶೀಲನೆಯನ್ನು ಮಾಡುತ್ತೆ. ಯಾಕೆ? ಇದ್ರ ಬಗ್ಗೆ ನಾವು ಸುದೀರ್ಘವಾಗಿ ಒಂದು ಸ್ಪೆಷಲ್ ಇಶ್ಯೂ ಕೂಡ ಮಾಡಿದ್ವಿ, ಒಂದು ಎಪಿಸೋಡ್ ಕೂಡ ಮಾಡಿದ್ವಿ. ತಾವು ಅದರಲ್ಲಿ ಗಮನಿಸಿರ್ತೀರಿ, ಬಿಹಾರದಲ್ಲಿ ಮತ್ತು ಈಗೇನು ನಡೀತಿದೆ 12 ರಾಜ್ಯಗಳಲ್ಲಿ, ಇದರಲ್ಲಿ SIR ಮೂಲಕ ಅವ್ರು ಮಾಡ್ತಿರೋ ಪ್ರಧಾನವಾದಂಥ ಉಲ್ಟಾ ಸಂಪೂರ್ಣ ತದ್ವಿರುದ್ಧವಾದಂಥ ಇಂಟೆನ್ಸಿವ್ ರಿವಿಷನ್ಗೆ, ಸಮ್ಮರಿ ರಿವಿಷನ್ಗೆ ಹಾಗೂ ಸ್ಪೆಷಲ್ ಸಮ್ಮರಿ ರಿವಿಷನ್ಗೆ, ಪಾರ್ಟ್ಲಿ ಇಂಟೆನ್ಸಿವ್, ಪಾರ್ಟ್ಲಿ ಸಮ್ಮರಿ ರಿವಿಷನ್, ಏನು 4 ರೀತಿಯ ರಿವಿಷನ್ ಇತ್ತು, ಆ ಎಲ್ಲ ರಿವಿಷನ್ಗಳ ಮೂಲ ತತ್ವಗಳನ್ನೇ ಬುಡಮೇಲು ಮಾಡಿ ತನ್ನ ಅಧಿಕಾರದ ವ್ಯಾಪ್ತಿಯಿಂದ ಆಚೆಗೆ ಹೋಗಿ ಮೋದಿ ಸರ್ಕಾರದ ಆದೇಶಗಳನ್ನು ಯಾವ ರೀತಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನಲ್ಲಿ ತರ್ತಿದ್ದಾರೆ ಅಂದರೆ, ಈಗಾಗಲೇ ನಾವು ಚರ್ಚೆ ಮಾಡಿದಂಥ 4 ಪರಿಶೀಲನೆಗಳಲ್ಲಿ ಚುನಾವಣಾ ಆಯೋಗ ಮನೆಗೆ ಹೋಗಿ ಇಂಟೆನ್ಸಿವ್ ರಿವಿಷನ್ನಲ್ಲಿ ನಿಮ್ಮ ಮನೆ ಒಳಗಡೆ ಅರ್ಹ ಮತದಾರರು ಯಾರು ಅಂತಂದ್ಬಿಟ್ಟು ಗುರುತು ಹಚ್ಚಿ ಅವರಿಗೆ ಮತದಾನದ ಹಕ್ಕನ್ನು ಕೊಡುವ ಜವಾಬ್ದಾರಿ, ಹೊಣೆಗಾರಿಕೆ ಚುನಾವಣಾ ಆಯೋಗದ್ದಾಗಿತ್ತು. ಮತದಾರರು ಚುನಾವಣಾ ಆಯೋಗದ ಕಚೇರಿಗೆ ಹೋಗಿ ಪಡ್ಕೊಳ್ಳೋದು ಒಂದು ಆಪ್ಷನಲ್. ಆದರೆ ಅವ್ರು ಪಡ್ಕೊಳ್ಳಿಲ್ಲ ಅಂದರೂ ಕೂಡ ಹುಡುಕೊಂಡೋಗಿ ಅವರಿಗೆ ಮತದಾನದ ಹಕ್ಕನ್ನು ಎಚ್ಚರಿಸಿ ಹಕ್ಕನ್ನು ಕೊಟ್ಟು ಬರುವುದು ಆ ಕರ್ತವ್ಯ ಇದ್ದದ್ದು ಚುನಾವಣಾ ಅಧಿಕಾರಿಗಳಿಗೆ. ಈಗೇನು ಮಾಡಿದ್ದಾರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನಲ್ಲಿ, ಚುನಾವಣಾ ಆಯೋಗದ ಅಧಿಕಾರಿಗಳು ಮನೆಗೆ ಬಂದು 2 ಫಾರಮ್ಗಳನ್ನು ನಿಮಗೆ ಕೊಟ್ಟು ಹೋಗ್ತಾರೆ. ಬಿಹಾರದಲ್ಲೂ ಅಷ್ಟೇ, ಈಗ ನಡೀತಿರೋ 12 ರಾಜ್ಯಗಳಲ್ಲಿ ನಡೀತಿರೋ SIR ಅಲ್ಲೂ ಅಷ್ಟೇ, ಪ್ರಾಯಶಃ 2026 ಫೆಬ್ರವರಿ ಆದಮೇಲೆ ಕರ್ನಾಟಕದಲ್ಲೂ ಪ್ರಾರಂಭವಾಗಬಹುದಂಥ SIR ಅಲ್ಲೂ ಕೂಡ ಅವ್ರು ಮಾಡೋದಿಷ್ಟೇ. 2 ಫಾರಮ್ಗಳನ್ನು ಕೊಡ್ತಾರೆ. ಆ 2 ಫಾರಮನ್ನು ಕೂಡ ಅದರಲ್ಲಿ ಹಲವಾರು ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳನ್ನು ಭರ್ತಿ ಮಾಡಿ ಪ್ರತಿಯೊಬ್ಬ ಮತದಾರರು ಅದನ್ನು ತೆಗೆದುಕೊಂಡು ಬಂದು ಚುನಾವಣಾ ಕಚೇರಿನಲ್ಲಿ ಕೊಡಬೇಕು ಅಥವಾ ಆನ್ಲೈನ್ ಫಿಲಪ್ ಮಾಡಬೇಕು. ಆಗ ಮಾತ್ರ ನೀವು ಮತದಾರರಾಗಿ ಪರಿಗಣಿಸ್ತೀರಿ. ನೀವು ಒಂದು ವೇಳೆ ಆನ್ಲೈನ್ನಲ್ಲಿ ಫಿಲಪ್ ಮಾಡಲಿಲ್ಲ ಅಂದರೆ, ಅಥವಾ ಅವರು ಕೊಡುವ 1 ತಿಂಗಳ ಅವಧಿನಲ್ಲಿ ನಿಮಗೆ ಚುನಾವಣಾ ಫಾರ್ಮ್ ಸಿಕ್ಕಿರಬೇಕು, ನಿಮ್ಮ ಮನೆಗೆ ಬಂದು ಅವರು ಕೊಟ್ಟಿರಬೇಕು. ಕೊಟ್ಟಿದ್ದನ್ನು ನೀವು 1 ತಿಂಗಳಲ್ಲಿ ಫಿಲಪ್ ಮಾಡಿ ತೊಗೊಂಡೋಗಿ ಕೊಡಬೇಕು. ಕೊಡಲಿಲ್ಲ ಅಂತಂದರೆ ನಿಮ್ಮ ಮತದಾನತ್ವ ನಿರಾಕರಣೆ ಆಗುತ್ತೆ. ಇಂಟೆನ್ಸಿವ್ ರಿವಿಷನ್ನಲ್ಲಿ
ಮನೆ ಮನೆಗೆ ಚುನಾವಣಾಧಿಕಾರಿಗಳು ಬಂದು ಹುಡುಕಿ ಮತದಾನದ ಹಕ್ಕನ್ನು ಕೊಡ್ತಿದ್ರು. ಈಗ ನೀವೇ ಫಾರಮ್ ಫಿಲಪ್ ಮಾಡಿ ನೀವು ಹೋಗಿ ಕೊಡಲಿಲ್ಲ ಅಂತಂದರೆ ಅಂದರೆ ಆ ಹೊಣೆಗಾರಿಕೆಯನ್ನು ಮತದಾರರ ಮೇಲೆ ವರ್ಗಾಯಿಸಿರೋದ್ರಿಂದ ದೂರಕ್ಕೆ ಮೈಗ್ರೇಷನ್ ಹೋಗಿರೋರು, ಫಿಲಪ್ ಮಾಡೋಕ್ಕಾಗದೇ ಇರೋವಂಥವ್ರು, ಅಥವಾ ಇದರ ಬಗ್ಗೆ ಮಾಹಿತಿನೇ ಇಲ್ಲದಿರೋ ಅಂಥವ್ರು ಫಿಲಪ್ ಮಾಡಲಿಲ್ಲ ಅಂದರೆ ತಮಗೆ ಆ ಅರಿವಿಲ್ಲದ ತಪ್ಪಿಗೆ ತಾವು ಈ ದೇಶದವರೇ ಅಲ್ಲ ಅನ್ನುವ ರೀತಿ ಮತದಾನವನ್ನು ಕಳೆದುಕೊಳ್ಳುವ ರೀತಿ ಇಂಟೆನ್ಸಿವ್ ರಿವಿಷನ್ ಈ ಹಿಂದೆ ಇರಲಿಲ್ಲ, ಸಮ್ಮರಿ ರಿವಿಷನ್ ಇರಲಿಲ್ಲ. ಈ ಸ್ಪೆಷಲ್ ರಿವಿಷನ್, ಇಂಟೆನ್ಸಿವ್ ರಿವಿಷನಲ್ಲಿ ಇದು ಸ್ಪೆಷಲ್, ಇದು ಸಂವಿಧಾನ ಬಾಹಿರವಾದಂಥ ಸ್ಪೆಷಲ್. ವಿರೋಧಿಸ್ತಿರೋದು ಈ ಸ್ಪೆಷಾಲಿಟಿಯನ್ನು, ಇಂಟೆನ್ಸಿವ್ ರಿವಿಷನ್ನಲ್ಲ. ಇದು ಒಂದು. ಎರಡನೇದು, ಏನು ಫಿಲಪ್ ಮಾಡ್ತಾರೆ ಅಪ್ಲಿಕೇಶನ್ಗಳಲ್ಲಿ? ಈ ದೇಶದ ಪ್ರತಿಯೊಬ್ಬ ಮತದಾರನೂ ಕೂಡ ಪ್ರಶ್ನೆ ಇದ್ದದ್ದೇನು, ವಿದೇಶಿಯರು ಯಾರು ಅಂತ ದೂರು ಬಂದರೆ ಅವ್ರನ್ನ ಪತ್ತೆ ಹಚ್ಚೋದು ಬೇರೆ. ಈಗ ಕಳ್ಳರನ್ನ ಪತ್ತೆ ಹಚ್ಚಿ ಅಂತಂದರೆ ಒಂದೂರು ಕಳ್ಳ ಬಂದಿರ್ತಾನೆ, ಆ ಕಳ್ಳನ್ನು ಹುಡುಕಿ ಅಂತ ಪೊಲೀಸ್ ಸ್ಟೇಷನ್ಗೆ ನೀವು ಹೇಳಿದ್ರೆ ಆ ಪೊಲೀಸರು ಊರಲ್ಲಿರೋರೆಲ್ಲ ನೀವೆಲ್ಲರೂ ಕಳ್ಳರೆ, ನೀವು ಕಳ್ತನ ಮಾಡಿಲ್ಲ ಅಂತ ಒಬ್ಬೊಬ್ಬರೇ ಬಂದು ನನ್ನ ಎದುರಿಗೆ ಸಾಬೀತು ಮಾಡಿ ಹೋಗಿ ಅಂತಂದರೆ ಅದು ಕಳ್ತನ ಹಿಡಿಯೋ ರೀತಿನ? ಅಂದರೆ ಸರ್ಕಾರ ಏನು ಮಾಡಿದೆ, ಚುನಾವಣಾ ಆಯೋಗದ ಮೂಲಕ ಈ 100 ಕೋಟಿ ಜನ ಮತದಾರರು ಕೂಡ ಅಪ್ಲಿಕೇಶನ್ನ ಫಿಲಪ್ ಮಾಡಬೇಕಾದ್ರೆ ಬಿಹಾರದಲ್ಲಿ 11 ದಾಖಲೆಗಳು, ಈಗ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರೋದ್ರಿಂದ ಅರೆಮನಸ್ಸಿನಿಂದ 12ನೇ ಡಾಕ್ಯುಮೆಂಟ್ ಆಗಿ ಒಂದು ಆಧಾರ್ ಕಾರ್ಡ್ನ ಸೇರಿಸಿದ್ದಾರೆ. ಈ 12 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆಗಳನ್ನು ನೀವು ಕೊಡಲಿಲ್ಲ ಅಂತಂದರೆ ನೀವು ಈ ದೇಶದ ನಾಗರಿಕರಲ್ಲ ಅಂತ ತೀರ್ಮಾನ ಮಾಡೋದು ಯಾರು? ಚುನಾವಣಾ ಆಯೋಗ. ಯಾವುದು ಆ 11 ದಾಖಲೆಗಳು? ಸಾಮಾನ್ಯವಾಗಿ ಈ ದೇಶದ ಎಲ್ಲ ಜನರ ಹತ್ರನೂ ಇರಬಹುದಾದಂಥ ರೇಷನ್ ಕಾರ್ಡ್ ಅಲ್ಲ, ಚುನಾವಣಾ ಆಯೋಗವೇ ಕೊಟ್ಟಿರುವಂಥ ವೋಟರ್ ಕಾರ್ಡ್ ಅಲ್ಲ, ಅಥವಾ ಈ ಸರ್ಕಾರದಿಂದ ಸೌಲಭ್ಯ ತೆಗೆದುಕೊಳ್ಳುವುದಕ್ಕೆ ನಾವು ಬದುಕಿರೋದಕ್ಕೂ ಕೂಡ ಆಧಾರ್ ಅಂತ ಬ್ಯಾಂಕ್ ಅಕೌಂಟ್ಗೆ, ಮೊಬೈಲ್ ಫೋನ್ಗೆ ಎಲ್ಲಕ್ಕೂ ಆಧಾರ್ ಬೇಕು ಅಂತ ಕೇಳುವಂಥ ಆಧಾರ್ ಇಲ್ಲ, ಜಾಬ್ ಕಾರ್ಡ್ ಇಲ್ಲ, ನರೇಗಾ ಕಾರ್ಡ್ ಇಲ್ಲ. ಅಂದರೆ ಈ ದೇಶದ 100ರಲ್ಲಿ 80-90 ಜನರ ಹತ್ರ ಇರಬಹುದಾದಂಥ ಯಾವ ಡಾಕ್ಯುಮೆಂಟನ್ನು ಕೂಡ ಅವರು ಒಪ್ಪೋದಿಲ್ಲ. ಬದಲಿಗೆ ಜನನ ಪತ್ರ. ಈ ದೇಶದಲ್ಲಿ ಜನನ 2025 ಕೂಡ ರಿಜಿಸ್ಟರ್ ಆಗ್ತಾ ಇರೋದು ಕೇವಲ 50-60%. ಬಡ ರಾಜ್ಯಗಳಲ್ಲಿ ಅಥವಾ ಕರ್ನಾಟಕ, ತಮಿಳುನಾಡು ಅಂತ ಮುಂದುವರೆದ ರಾಜ್ಯಗಳಲ್ಲೂ ಏನೊಂದು ಹಿಂದುಳಿದ ಬಿಹಾರಗಳು, ಹಿಂದುಳಿದ ಉತ್ತರ ಪ್ರದೇಶಗಳಿದ್ದಾವೆ, ಅಲ್ಲಿ ಇದ್ರ ಬಗ್ಗೆ ಅರಿವೇ ಇಲ್ಲ. ಜನನ ಪತ್ರ ಯಾರಷ್ಟು ಸಿಗೋದಿಲ್ಲ. ಇವತ್ತಿಗೂ ಕೂಡ ತವ್ರ ಮನೆಯಲ್ಲೋ ಗಂಡನ ಮನೆಯಲ್ಲೋ ಹೆರಿಗೆ ಆಗುತ್ತೆ, ಆಸ್ಪತ್ರೆಗೆ ಹೋಗೋದನ್ನೆಲ್ಲ ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ. ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟು ಕರ್ನಾಟಕದ್ದೇ ನಿಮ್ಗೆ ಉದಾಹರಣೆ ಹೇಳಬೇಕು ಅಂತಂದರೆ 60% ಜನ ಪ್ರೈಮರಿ ಸ್ಕೂಲಿಗೆ ಸೇರೋವಂಥ ಪ್ರತಿ 100 ಜನರಲ್ಲಿ 60% ಜನ SSLC ತನಕ ಹೋಗೋದೇ ಇಲ್ಲ, ಮೆಟ್ರಿಕ್ಯುಲೇಷನ್ ತನಕ. ಪಾಸ್ಪೋರ್ಟು ಕರ್ನಾಟಕದಲ್ಲಿ ಸರಾಸರಿ ಬರೀ 10% ಜನರ ಹತ್ರ ಮಾತ್ರ ಪಾಸ್ಪೋರ್ಟ್ ಇದೆ. ಸರ್ಕಾರಿ ವೃತ್ತಿನಲ್ಲಿ ನೀವೇನಾದರೂ ಇದ್ದೀರಾ ಅಂತಂದರೆ ಆ ಸರ್ಕಾರದ ಕಂಪ್ನಿ ಕೊಟ್ಟಿರೋವಂಥ ಸರ್ಟಿಫಿಕೇಟು. ಇದೇ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ 6 ಕೋಟಿ ಜನ ಇದ್ದರೆ ಸರ್ಕಾರದ ಉದ್ಯೋಗ ಇರೋದು ಕೇವಲ 7 ಲಕ್ಷ, ಅದರಲ್ಲೂ 3 ಲಕ್ಷ ಬ್ಯಾಕ್ಲಾಗು. ಅಂದರೆ 5% ಜನವೂ ಕೂಡ, 5% ಇಲ್ಲಿ 1% ಜನರು ಕೂಡ ಸರ್ಕಾರಿ ಉದ್ಯೋಗದಲ್ಲಿಲ್ಲ. ಅಂದರೆ ವೃತ್ತಿ, ಶಿಕ್ಷಣ, ಆಸ್ತಿ, ಸ್ಥಾನಮಾನ ಇವುಗಳು ಇದ್ದವರು ಮಾತ್ರ ಈ ದೇಶದ ಮತದಾರರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಇದನ್ನೇ ಕಡ್ಡಾಯ ಮಾಡಿದರು. ಈ ದೇಶದ ಎಲ್ಲ ಸಾಮಾನ್ಯರಿಗೂ ಕೂಡ ವೋಟಿನ ಹಕ್ಕು ಕೊಡಬೇಕು ಅಂತಂದ್ಬಿಟ್ಟು ಅವರೆಲ್ಲ ಆಸ್ತಿವಂತರಿಗೆ, ಶಿಕ್ಷಣವಂತರಿಗೆ, ವೃತ್ತಿದಾರರಿಗೆ ಮಾತ್ರ ಕೊಡ್ತಿದ್ರು. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಆಗಬೇಕು, ಪ್ರತಿಯೊಬ್ಬರೂ ಕೂಡ ರಾಜಕೀಯವಾಗಿ ಸಮಾನರು, ಎಲ್ಲರಿಗೂ ಕೂಡ ಸಮಾನ ವೋಟಿನ ಹಕ್ಕಿರಬೇಕು ಅಂತ ಹೇಳಿದ್ದಕ್ಕೆ ಈ ದೇಶದಲ್ಲಿ ಜಾತಿ, ಮತ, ಧರ್ಮ, ವೃತ್ತಿ, ಆಸ್ತಿ ಪಾಸ್ತಿ ಯಾವುದನ್ನೂ ಕಡ್ಡಾಯ ಮಾಡಿದಿರ ಎಲ್ಲರಿಗೂ ಕೂಡ ವೋಟಿನ ಹಕ್ಕು ಸಿಕ್ಕಿದ್ದು. ಇವತ್ತು ಅದನ್ನೇ ಬುಡಮೇಲು ಮಾಡುವುದಕ್ಕೆ ಈ 11 ಕಾರ್ಡ್ಗಳು ಕೊಟ್ಟು ಯಾರು ಕೊಡ್ತಾರೆ, ಜೊತೆಗೆ ಇವತ್ತು ಆಧಾರ್ ಕಾರ್ಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಬಹಳ ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಮಾಡಿದ್ಮೇಲೆ ಈಗ ಒಪ್ಕೊಂಡಿದ್ದಾರೆ. ಆದರೆ ಸುಮಾರಷ್ಟು ಕಡೆ BLOಗಳು ಅದನ್ನು ಒಪ್ತಾನೇ ಇಲ್ಲ, ಬೂತ್ ಲೆವೆಲ್ ಆಫೀಸರ್ಸು. ಸೊ ಹೀಗಾಗಿ ವಿದೇಶಿಯರನ್ನು ಪತ್ತೆ ಮಾಡೋದಲ್ಲ, ಡಾಕ್ಯುಮೆಂಟ್ಗಳಿಲ್ಲ ಅಂದರೆ ಯಾರ ಹತ್ರ ಡಾಕ್ಯುಮೆಂಟ್ ಇರೋದಿಲ್ಲ. ಅದರಲ್ಲೂ ಕೂಡ ಯಾವ ವಿಧಾನ ಇವ್ರು ಹೇಳ್ತಿರೋದು? 2003ರಲ್ಲಿ SIR ಮಾಡಿರ್ತೀವಿ, 2003ರ SIR ಎಲ್ಲ ಮಾಡಿದವಾಗ ಇಂಟೆನ್ಸಿವ್ ರಿವಿಷನ್ನು, ಇವ್ರು ಹೇಳೋದು SIR ಅಂತ. ಆ 2003ರ ಪಟ್ಟಿನಲ್ಲಿ ನಿಮ್ಮ ಹೆಸರಿತ್ತು ಅಂತಂದರೆ ಅಥವಾ ನಿಮ್ಮ ಸಂಬಂಧಿಕರ ಹೆಸರಿತ್ತು ಅಂತಂದರೆ ಅದನ್ನು ತೋರಿಸಿದ್ರು ಸಾಕು. 2003ರ ನಂತರ ಏನಾದರೂ ಇತ್ತು ಅಂತಂದರೆ
1987 ಜೂನ್ 3ಕ್ಕೆ ಮುಂಚೆ ಹುಟ್ಟಿದವರು ಜನನ ಪತ್ರ ತೋರಿಸ್ಬೇಕು. 1987ರಿಂದ 2004 ನಡುವೆ ಹುಟ್ಟಿದವರು ಅವರು ಈ ದೇಶದಲ್ಲಿ ಹುಟ್ಟಿರುವಂಥದ್ದಕ್ಕೆ ಮತ್ತು ಅವರ ಅಪ್ಪ ಅಮ್ಮಂದರಲ್ಲಿ ಒಬ್ಬರು, ಅವರ ಅಪ್ಪ ಅಮ್ಮಂಗೆ 60 ವರ್ಷ 70 ವರ್ಷ ಆಗಿದ್ದರು, ಅವರೇ ಈ ದೇಶದಲ್ಲಿ ಹುಟ್ಟಿದ್ದಾರೆ ಅನ್ನೋದಕ್ಕೊಂದು ಸರ್ಟಿಫಿಕೇಟ್ ಕೊಡಬೇಕು. 2004ರಿಂದ ನಂತರದಲ್ಲಿ ಹುಟ್ಟಿದವರು ಅವರು ಈ ದೇಶದಲ್ಲೇ ಹುಟ್ಟಿದ್ದಾರೆ, ಅಷ್ಟು ಮಾತ್ರ ಅಲ್ಲ ಈ ದೇಶದಲ್ಲೇ ಅವರ ಅಪ್ಪ ಅಮ್ಮ ಇಬ್ಬರು ಹುಟ್ಟಿದ್ದಾರೆ ಅಂತ ತೋರಿಸ್ಬೇಕು. ಅಪ್ಪಂದಾದರೂ ಸಿಗ್ಬೋದು, ವೃದ್ಧ ಅಮ್ಮಂದ್ರದ್ದು ಹೆಂಗಸರದ್ದು ಎಲ್ಲಿಂದ ಸಿಗುತ್ತೆ? ತವರಲ್ಲಿ ಹುಟ್ಟಿರೋದಕ್ಕೆ ಖಾತ್ರಿ ಇಲ್ಲ. 18 ವರ್ಷಕ್ಕೆ ಮದುವೆ ಆಗಿ ಬಂದಾದಮೇಲೆ ಹೆಸರು ಬದಲಾಯಿಸ್ಕೊಂಡು ಗಂಡನ ಮನೆ ಸೇರಿದ ಮೇಲೆ ಅವ್ರು ಇರೋದಕ್ಕೆ ಆ ಹೆಸರಿನವರು ತವರಿನ ಹೆಸರಿನ ಹೆಂಗಸು ಇರುವುದಕ್ಕೆ ಯಾವುದೇ ಪುರಾವೆ ಇರೋದಿಲ್ಲ. ಅವ್ರ ಹೆಸರಲ್ಲೊಂದು ಆಸ್ತಿ ಇರೋದಿಲ್ಲ, ಮೆಟ್ರಿಕ್ಯುಲೇಷನ್ ತನಕ ಓದಿಸಿರೋದಿಲ್ಲ, 100ರಲ್ಲಿ 99 ಜನರನ್ನು. ಸೊ ಹೀಗಾಗಿ ಈ ದೇಶದಲ್ಲಿ ಡಾಕ್ಯುಮೆಂಟ್ಗಳಿಲ್ದಿರೋರು ಯಾರಪ್ಪ ಅಂತಂದರೆ ಅತ್ಯಂತ ಬಡವರು, ಆದಿವಾಸಿಗಳು, ದಲಿತರು, ಅಲ್ಪಸಂಖ್ಯಾತರು, ಇವ್ರುಗಳ ಹತ್ರ ಡಾಕ್ಯುಮೆಂಟ್ ಇರೋದಿಲ್ಲ. ಆದರೆ ಇವ್ರ ಹತ್ರ ಡಾಕ್ಯುಮೆಂಟ್ಗಳು ಇರಲಿಲ್ಲ ಅಂದರೂ ಅವ್ರಿಗೆ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ಅವರ ಅಭಿಮತವನ್ನು ತೆಗೆದುಕೊಳ್ಳುವಂಥದ್ದು ಸಂವಿಧಾನ ಚುನಾವಣಾ ಆಯೋಗಕ್ಕೆ ಕೊಟ್ಟಂಥ ಕರ್ತವ್ಯ. ಏನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡ್ತಿದ್ದಾರೆ, ಚುನಾವಣಾ ಆಯೋಗ ಇದುವರೆಗೆ ಮಾಡಿದಂಥ ಯಾವುದೇ ಇಂಟೆನ್ಸಿವ್ ರಿವಿಷನ್ನಲ್ಲಿ, ಸಮರಿ ರಿವಿಷನ್ನಲ್ಲಿ ಈ ರೀತಿ 11 ಡಾಕ್ಯುಮೆಂಟ್ಗಳಲ್ಲಿ ಒಂದು ಕೊಡಿ, ಪ್ರತಿಯೊಬ್ಬರೂ ಕೂಡ ನಿಮ್ಮ ನಾಗರಿಕತ್ವವನ್ನು ಸಾಬೀತು ಮಾಡ್ಕೊಳ್ಳಿ ಅಂತ ಎಲ್ಲೂ ಕೇಳಿರಲಿಲ್ಲ. ಇಂಟೆನ್ಸಿವ್ ರಿವಿಷನ್ ಆಗಿದೆ, ಸಮ್ಮರಿ ರಿವಿಷನ್ ಆಗಿದೆ, ಎಲ್ಲದರಲ್ಲೂ ಕೂಡ ಕೇಳಿರೋದು 18 ವರ್ಷ ತುಂಬಿದೆಯಾ, ನಿಮ್ಮ ಮನೇಲಿ ಯಾರಾದರೂ ತೀರ್ಕೊಂಡಿದ್ದಾರಾ, ಹೋದ ವರ್ಷ ಯಾವ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದಾರೋ ಅದೇ ಕಾನ್ಸ್ಟಿಟ್ಯೂನ್ಸಿಲೇ ನಿಮ್ಮ ವಸತಿ ಇದೆಯಾ, ಯಾರಾದರೂ ವಿಶೇಷವಾಗಿ ದೂರು ಕೊಟ್ಟಾಗ ಮಾತ್ರ, ದೂರು ಕೊಟ್ಟವರನ್ನು ಮಾತ್ರ ನಿರ್ದಿಷ್ಟವಾಗಿ ಇಟ್ಕೊಂಡು ನೀವು ಈ ದೇಶದ ನಾಗರಿಕರ ಅಂತ ಪ್ರಶ್ನೆ ಕೇಳ್ಬೋದು. ಪ್ರಶ್ನೆ ಕೇಳಿದಾಗ ಅವ್ರು ಕೊಡುವಂಥ ಏನು ಸರ್ಟಿಫಿಕೇಟ್ ಇದೆ ಅದರ ಸತ್ಯಾಸತ್ಯತೆಯನ್ನು ನ್ಯಾಯಿಕವಾಗಿ ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಸರ್ಕಾರಿ ಅಧಿಕಾರಿಗಳಲ್ಲ, ಜುಡಿಷಿಯರಿ ಅದನ್ನು ಪರಿಶೀಲನೆ ಮಾಡಬೇಕು. ಸೊ ಹೀಗಾಗಿ ಈ ದೇಶದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನು ಮಾಡ್ತಿದ್ದಾರೆ, ಇದು ಕಾಲಕಾಲಕ್ಕೆ ನಡೆದುಕೊಂಡು ಬಂದಂಥ ಇಂಟೆನ್ಸಿವ್ ರಿವಿಷನ್ನು ಅಲ್ಲ, ಸಮ್ಮರಿ ರಿವಿಷನ್ನು ಅಲ್ಲ. ಇದು ಮೋದಿ ಸರ್ಕಾರ ಚುನಾವಣಾ ಆಯೋಗದ ಮೂಲಕ ಮಾತ್ರ ವಿಶೇಷವಾಗಿ ಈ ದೇಶದ ಕೋಟ್ಯಾಂತರ ಬಡ ಜನರನ್ನು ಮತದಾನದ ಹಕ್ಕಿನಿಂದ ನಿರಾಕರಿಸುವುದಕ್ಕೆ, ಅಲ್ಪಸಂಖ್ಯಾತರಿಗೆ ಮತದಾನದ ಹಕ್ಕನ್ನು ನಿರಾಕರಿಸುವುದಕ್ಕೆ ಮಾಡಿರುವ ವಿಶೇಷ ಯೋಜನೆ, ವಿಶೇಷ ಸಂವಿಧಾನ ಬಾಹಿರ ಯೋಜನೆ. ಇದನ್ನು ಸಂಸತ್ತಿನಲ್ಲಿ ಚರ್ಚೆಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಅಮಿತ್ ಶಾ ಅವರು. ಬದಲಿಗೆ ಇದು ಕೂಡ ಬರೀ ಮತಪಟ್ಟಿ ಪರಿಶೀಲನೆ ಮಾಡಬಾರ್ದ ನಾವು ಅಂತ ಅಮಾಯಕವಾಗಿ ಸಾಮಾನ್ಯ ಜನರಿಗೆ ದಿಕ್ಕು ತಪ್ಪಿಸುವ ರೀತಿ ಪ್ರಶ್ನೆ ಕೇಳ್ತಿದ್ದಾರೆ. ಯಾರೂ ಮತಪಟ್ಟಿ ಪರಿಶೀಲನೆಯನ್ನು ವಿರೋಧಿಸ್ತಾ ಇಲ್ಲ, ವಿರೋಧಿಸ್ತಿರೋದು ವಿಶೇಷ ತೀವ್ರ ಮತಪಟ್ಟಿ ಪರಿಷ್ಕರಣೆಯ ಹೆಸರಿನಲ್ಲಿ ಈ ದೇಶದ ಪ್ರತಿಯೊಬ್ಬರೂ ಕೂಡ ನಾಗರಿಕತ್ವ ಸಾಬೀತು ಮಾಡಿಕೊಳ್ಬೇಕು ಅಂತ ಕೆಲವು ಡಾಕ್ಯುಮೆಂಟ್ಗಳನ್ನು ಕಡ್ಡಾಯ ಮಾಡ್ತಿದ್ದೀರಿ. ನಿಮಗೆ ನಾಗರಿಕತ್ವವನ್ನು ಪರಿಶೀಲನೆ ಮಾಡುವ ನ್ಯಾಯಿಕ ಅಧಿಕಾರವಿಲ್ಲ ಚುನಾವಣಾ ಆಯೋಗಕ್ಕೆ. ಎರಡನೇದಾಗಿ ನೀವು ಕೇಳುವ ಡಾಕ್ಯುಮೆಂಟು ಈ ದೇಶದ 40% 50% ಬಡ ಜನರಿಗೆ, ಆದಿವಾಸಿಗಳಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಪೊಲಿಟಿಕಲಿ ಮತ್ತು ಎಕನಾಮಿಕಲಿ ಡಿಸ್ಎನ್ಫ್ರಾಂಚೈಸ್ಮೆಂಟ್ ಮಾಡೋಕ್ಕೆ ಹೊರಟಿದ್ದೀರಿ, ಅವರ ನಾಗರಿಕತ್ವವನ್ನು ನಿರಾಕರಿಸಕ್ಕೆ ಹೊರಟಿದ್ದೀರಿ. ವಿರೋಧ ಇರುವುದು ಇದಕ್ಕೆ. ಮತಪಟ್ಟಿ ಪರಿಷ್ಕರಣೆ ಹೆಸರಿನಲ್ಲಿ ನಾಗರಿಕತ್ವ ಪರಿಶೀಲನೆ ಮಾಡಿ ನಿಮಗೆ ಬೇಡದವರನ್ನು ಕಿತ್ತಾಕುವುದಕ್ಕೆ. ಸಾಮಾನ್ಯವಾಗಿ ಪ್ರಜಾತಂತ್ರದಲ್ಲಿ ಜನರು ಸರ್ಕಾರವನ್ನು ಆಯ್ಕೆ ಮಾಡ್ತಾರೆ. ಜರ್ಮನಿನಲ್ಲಿ ಹಿಟ್ಲರ್ ಸರ್ವಾಧಿಕಾರಿಯಾಗಿ ಬಂದಾದ ಮೇಲೆ ಯಾವ ರೀತಿ ಅವನು ತನಗೆ ಬೇಕಾದವ್ರಿಗೆ ಮಾತ್ರ ನಾಗರಿಕತ್ವ ಕೊಟ್ಟು ಯಹೂದಿಗಳಿಗೆ ನಾಗರಿಕತ್ವವನ್ನೆಲ್ಲ ನಿರಾಕರಿಸೋಕ್ಕೆ ಶುರುವಾದಾಗ ಅಲ್ಲಿ ಬರ್ಟೋಲ್ಡ್ ಬ್ರೆಕ್ಟ್ ಅಂತ ಅಂದ್ಬಿಟ್ಟು ಒಬ್ಬ ಕವಿ ಇದ್ದ. ಆ ಕವಿ ಆವಾಗ ಒಂದು ಬರೆದ, ಈ ದೇಶದ ಜನಸಾಮಾನ್ಯರು ನಡೆದುಕೊಳ್ಳುತ್ತಿರುವ ರೀತಿಯ ಬಗ್ಗೆ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಅವಿಶ್ವಾಸ ಉಂಟಾಗಿದೆ, ಜನರ ಬಗ್ಗೆ ಅವಿಶ್ವಾಸ ಉಂಟಾಗಿದೆ. ಹಾಗಾದರೆ ಹೀಗೆ ಮಾಡಬಹುದೇ? ಈ ಜನರನ್ನೇ ಬರ್ಖಾಸ್ತು ಮಾಡಿ ಹೊಸ ಜನರನ್ನು ಸರ್ಕಾರವೇ ಆಯ್ಕೆ ಮಾಡಬಹುದಲ್ಲವೇ ಅಂತ ಪ್ರಶ್ನೆ ಕೇಳ್ತಾರೆ. ಸಾಮಾನ್ಯವಾಗಿ ಪ್ರಜಾತಂತ್ರದಲ್ಲಿ ಜನರು ಸರ್ಕಾರವನ್ನು ಆಯ್ಕೆ ಮಾಡ್ತಾರೆ, ಫ್ಯಾಸಿಸ್ಟ್ ಸರ್ವಾಧಿಕಾರಿಗಳು ಆ ಸರ್ಕಾರವೇ ಜನರನ್ನು ಆಯ್ಕೆ ಮಾಡುತ್ತೆ. ಇಂಥವ್ರು ಮಾತ್ರ ಜನರು, ಇಂಥವರು ನಾಗರಿಕರಲ್ಲ. ಮೋದಿಯವರು ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮೂಲಕ ಮಾಡ್ತಿರೋದು ತಮಗೆ ಬೇಕಾದ ಮತದಾರರನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಮಿಕ್ಕದವ್ರಿಗೆ ಮತದಾನವನ್ನು ನಿರಾಕರಿಸುವಂಥದ್ದು. ಇದು ಗಂಭೀರವಾದಂಥ ಪ್ರಶ್ನೆ.
ಇದು ಅವ್ರು ಹೇಳ್ತಿರೋ ಇಲ್ಲ, ಇದು ಬರೀ ಇಂಟೆನ್ಸಿವ್ ರಿವಿಷನ್ನು, ಮತಪಟ್ಟಿ ಪರಿಶೀಲನೆ ಅಂತ ದೊಡ್ಡ ಸುಳ್ಳು ಹೇಳ್ತಿದ್ದಾರೆ. ಇಡೀ ದೇಶವನ್ನು ಸಂಸತ್ತಿನಲ್ಲಿ ತಪ್ಪು ಮಾಹಿತಿ ಕೊಡುವುದರ ಮೂಲಕ ತಪ್ಪು ದಾರಿಗೆ ಎಳೆದಿದ್ದಾರೆ. ಇದು ಮೊದಲನೇದು. ಎರಡನೇದು, ಈ ವಿಶೇಷ ಮತಪಟ್ಟಿ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನು ನೆಹರು ಕಾಲದಲ್ಲಾಯಿತು, ಇಂದಿರಾ ಕಾಲದಲ್ಲಾಯಿತು. ಈಗಾಗಲೇ ನಾವು ಅದರ ಬಗ್ಗೆ ಚರ್ಚೆ ಮಾಡ್ದಂಗೆ ಯಾವ ಕಾಲದಲ್ಲೂ ಆಗಿಲ್ಲ. ಆ ಎಲ್ಲ ಕಾಲದಲ್ಲೂ ಆಗಿದ್ದು ಬರೀ ಇಂಟೆನ್ಸಿವ್ ಮತ್ತು ಸಮ್ಮರಿ ರಿವಿಷನ್. ಮೂರನೇದು ಇವ್ರು ಹೇಳ್ತಿರೋದು, ನಾವು ಇವೆಲ್ಲವನ್ನೂ ಕೂಡ ಮಾಡ್ತಿರೋದು ಕೇವಲ ವಿದೇಶಿಯರನ್ನು ಪತ್ತೆ ಹಚ್ಚುವುದಕ್ಕೆ, ಅರ್ಹರನ್ನು ಮಾತ್ರ ಮತದಾರರನ್ನಾಗಿ ಉಳಿಸ್ಕೊಳ್ಳುವುದಕ್ಕೆ, ಅನರ್ಹರನ್ನು ಕಿತ್ತಾಕುವುದಕ್ಕೆ. ವಿದೇಶಿ ಮತದಾರರು ಈ ದೇಶಕ್ಕೆ ಬಂದು, ಅವರು ನೆನ್ನೆ ಅಮಿತ್ ಶಾ ಭಾಷಣ ಕೂಡ ಮಾಡಿದ್ರು, ಯಾವ ಪ್ರಜಾತಂತ್ರದಲ್ಲಿ ವಿದೇಶಿಯರು ಒಂದು ದೇಶದ ಪ್ರಧಾನಿಯನ್ನು ಆಯ್ಕೆ ಮಾಡ್ತಾರೆ, ಒಂದು ದೇಶದ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡ್ತಾರೆ, ಇದು ಮಾಡುವುದು ಸರಿಯಾ ಇವರು ಅಂತಂದ್ಬಿಟ್ಟು ಭಾಳ ಎಮೋಷನಲ್ ಆಗಿ ಇಡೀ ದೇಶವನ್ನು ದಿಕ್ತಪ್ಪಿಸೋ ಥರ ಮಾತಾಡಿದ್ರು. ಈ ದೇಶದ ಯಾವ ಸಾಮಾನ್ಯ ಜನರು, ವಿವೇಕ ಇರುವಂತಹ ಜನರು ಕೂಡ ವಿದೇಶಿಯರು ಓಟ್ ಹಾಕಬೇಕು ಅಂತ ಹೇಳೋದಲ್ಲ. ಆದರೆ ವಿದೇಶಿಯರನ್ನು ನೀವು ಪತ್ತೆ ಮಾಡೋದು ನಿಮ್ಮ ಉದ್ದೇಶನಾ? ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡುವುದು ನಿಮ್ಮ ಉದ್ದೇಶವ? ಇವೆರಡು ಪ್ರಶ್ನೆಯನ್ನು ಇಟ್ಕೊಂಡು ನೋಡೋಣ. ಬಿಹಾರದಲ್ಲಿ SIR ಮಾಡಿದ್ರಿ. ಬಿಹಾರದ SIRಲ್ಲಿ ನಿಮ್ಮ ಉದ್ದೇಶ ಅರ್ಹರಿಗೆ ಮತದಾನದ ಹಕ್ಕನ್ನು ಕೊಟ್ಟು, ಪ್ರತಿಯೊಬ್ಬ ಅರ್ಹರನ್ನು ಕೂಡ ಕಡ್ಡಾಯವಾಗಿ ಮತದಾರರ ಹಕ್ಕನ್ನು ಕೊಟ್ಟು, ಅನರ್ಹರನ್ನು ಮಾತ್ರ ತೆಗೆದುಹಾಕುವುದು ಹಾಗೂ ವಿದೇಶಿಯರನ್ನು ಪತ್ತೆ ಹಚ್ಚುವುದಾದರೆ, ಈ ಎಲ್ಲ ಪ್ರೋಸೆಸ್ ಆದಮೇಲೆ, ಇನ್ಫ್ಯಾಕ್ಟ್ ಬಿಹಾರದಲ್ಲಿ SIR ಆಗುವುದಕ್ಕೆ ಮುಂಚೆನೇ ವಿರೋಧ ಪಕ್ಷಗಳ ಜೊತೆ ಮಾತಾಡ್ತಾ ಸನ್ಮಾನ್ಯ ಮುಖ್ಯ ಚುನಾವಣಾ ಆಯುಕ್ತರಾದಂಥ ಜ್ಞಾನೇಶ್ ಕುಮಾರ್ ಅವರು ಇನ್ನೂ ಕೂಡ ಶುರುನೇ ಆಗಿಲ್ಲ ಅಪ್ಲಿಕೇಶನ್ ಎನ್ಯುಮರೇಷನ್ ಫಾರಮ್ ಕೊಡೋದು, ಆಗಲೇ ಬಿಹಾರದಲ್ಲಿ ಏನಿಲ್ಲ ಅಂದರೂ 20% ಮತದಾರರನ್ನ ಹೊರಗಾಗ್ತೀವಿ ಅಂತಂದರು. ಈಗ ವೆಸ್ಟ್ ಬೆಂಗಾಲಲ್ಲಿ ಶುರುವಾಗಿದೆ, ಏನಿಲ್ಲ ಅಂದರೂ ಒಂದು 50 ಲಕ್ಷ ಜನನ ಹೊರಗಾಗ್ತೀವಿ ಅಂತಂದ್ರು. ಅದನ್ನು ಮೊದಲೇ ನೀವು ತೀರ್ಮಾನ ಮಾಡ್ಕೊಂಡು ಶುರು ಮಾಡ್ತೀರಿ. ಹಾಗಾದರೆ ಆ ಉದ್ದೇಶ ಏನು? ಮತಪಟ್ಟಿ ಪರಿಷ್ಕರಣೆ ಅಲ್ಲ. ಉದ್ದೇಶ ಒಂದು ನಿರ್ದಿಷ್ಟ ಸಮುದಾಯದ ನಿರ್ದಿಷ್ಟ ಜನರನ್ನು ಮತಪಟ್ಟಿಯಿಂದ ಹೊರಗಾಕುವುದು, ನಾಗರಿಕತ್ವವನ್ನು ನಿರಾಕರಿಸುವುದು. ಉತ್ತರ ಪ್ರದೇಶದಲ್ಲಾದರೆ ಈಗಾಗಲೇ ಡಿಟೆನ್ಷನ್ ಸೆಂಟರ್ಗಳನ್ನು ಶುರು ಮಾಡಿದ್ದಾರೆ. ಡಿಟೆನ್ಷನ್ ಸೆಂಟರ್ ಅಂತಂದರೆ ಜೈಲುಗಳಲ್ಲ, ವಿದೇಶಿಯರು ಅಥವಾ ಅನುಮಾನಿತ ವಿದೇಶಿಯರನ್ನು ಕೂಡಾಕೋದಕ್ಕೆ ಜೈಲುಗಳನ್ನು ಶುರು ಮಾಡಿದ್ದಾರೆ. ಇನ್ನೂ ಕೂಡ ಅಲ್ಲಿ ಪ್ರಕ್ರಿಯೆ ಮುಗಿದೇ ಇಲ್ಲ. ಬಿಹಾರದಲ್ಲಿ ಮುಗೀತು. ಬಿಹಾರದಲ್ಲಿ ಸುಮಾರೊಂದು 65 ಲಕ್ಷ ಜನ ಮತದಾರರನ್ನ ಪಟ್ಟಿಯಿಂದ ಹೊರಗೆ ತೆಗೆದು ಒಂದು 25 ಲಕ್ಷ ಜನರನ್ನು ಹೊಸದಾಗಿ ಸೇರಿಸಿದ್ರಿ. ಈಗ 65 ಲಕ್ಷ ಜನ ಯಾರನ್ನು ತೆಗೆದುಹಾಕಿದ್ರಿ, ಬಿಹಾರದಲ್ಲಿ ಸಿಕ್ಕಾಪಟ್ಟೆ ಬಾಂಗ್ಲಾದೇಶದಿಂದ ಮುಸ್ಲಿಮರು ನುಸುಳಿ ಬಂದಿದ್ದಾರೆ ಅಂತೆಲ್ಲ ಕೂಗಾಡಿದ್ರಿ. ಈಗ ಮುಗೀತಲ್ಲಿ SIR ಮುಗಿದಾದ್ಮೇಲೆ ಒಂದು ಪಟ್ಟಿ, ಒಂದು ಅಂಕಿಅಂಶ ಕೊಡ್ತಿದ್ದೀರಿ. 65 ಲಕ್ಷ ಜನರನ್ನು ಮತಪಟ್ಟಿಯಿಂದ ಹೊರಗಾಕಿದ್ದೀವಿ. ಇದರಲ್ಲಿ ವಿದೇಶಿ ಮತದಾರರು ಎಷ್ಟು? ಇದನ್ನು SIR ಮುಗಿದಾಗಲಿಂದಲೂ ಕೂಡ ವಿರೋಧ ಪಕ್ಷಗಳು, ಪತ್ರಕರ್ತರು, RTI ಆ್ಯಕ್ಟಿವಿಸ್ಟ್ಗಳು ಪದೇ ಕೇಳ್ತಾನೇ ಇದ್ದಾರೆ. SIR ಎಲ್ಲ ಮುಗಿದ ಮೇಲೆ ಜ್ಞಾನೇಶ್ ಕುಮಾರ್ ಅವರು, ಮುಖ್ಯ ಚುನಾವಣಾ ಆಯುಕ್ತರು, ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ಹೇಳಿದ್ದೇನು, 65 ಲಕ್ಷ ಜನರಲ್ಲಿ 22 ಲಕ್ಷ ಜನ ಸತ್ತು ಹೋದವರು, 36 ಲಕ್ಷ ಜನ ಪರ್ಮನೆಂಟಾಗಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರಗೊಂಡವರು. ಈ ಪರ್ಮನೆಂಟ್ಲಿ ಶಿಫ್ಟೆಡ್ಡು ಹೆಂಗೆ ನೀವು ಆ ತೀರ್ಮಾನಕ್ಕೆ ಬಂದರೆ ಇದು ಗೊತ್ತಿಲ್ಲ. 36 ಲಕ್ಷ ಜನ ವಸತಿ ಬದಲಾಯಿಸಿದವರು, 22 ಲಕ್ಷ ಜನ ಸತ್ತೋದವರು, ಅಂದರೆ 58 ಲಕ್ಷ ಆಯಿತು. ಇನ್ನು 7 ಲಕ್ಷ ಜನ ಡೂಪ್ಲಿಕೇಟ್ ಎಂಟ್ರಿಗಳು. 58 7 65 ಲಕ್ಷ ಆಯಿತು. ವಿದೇಶಿಯರಲ್ಲಿ ಇದರಲ್ಲಿ 22 ಲಕ್ಷ ಜನ ಸತ್ತೋರು, 36 ಲಕ್ಷ ಜನ ವಸತಿ ಬದಲಾಯಿಸಿದವರು, 7 ಲಕ್ಷ ಡೂಪ್ಲಿಕೇಟು. ವಿದೇಶಿಯರು ಎಷ್ಟು ಜನ ಹಿಡಿದ್ರಿ ನೀವು ಶುರು ಮಾಡಿದ್ದೆ. ಇವತ್ತು ಕೂಡ, ನಿನ್ನೆಯೂ ಕೂಡ ಅಮಿತ್ ಶಾ ಅವರು ಅಬ್ಬರದಿಂದ ಬೊಬ್ಬರಿಸ್ತಾ, ನೀವು ಬೇಕಾದ 200 ಸತಿ ನೀವು ಬಾಯ್ಕಾಟ್ ಮಾಡಿ, ನಾವು ವಿದೇಶಿಯರನ್ನು ಡಿಟೆಕ್ಟ್ ಮಾಡಿ, ಡಿಲೀಟ್ ಮಾಡಿ, ಡಿಪೋರ್ಟ್ ಮಾಡೋದೇ ಸರಿ. ಅಂದರೆ ವಿದೇಶಿಯರನ್ನು ಪತ್ತೆ ಹಚ್ಚಿ ಮತಪಟ್ಟಿಯಿಂದ ಅವ್ರನ್ನ ಹೊರಗಾಕಿ ದೇಶದಿಂದ ಆಚೆಗೆ ನುಗ್ಗದೆ ಸೈ. ಅಬ್ಬರದಿಂದ ಬೊಬ್ಬಿರಿದ್ರಿ ನೀವು. ಎಷ್ಟು ಜನ ಹಿಡಿದ್ರಿ? 65 ಲಕ್ಷ ಜನರಲ್ಲಿ ಇದುವರೆಗೂ ಕೂಡ ಈ ರೀತಿ ಸಾರಾಸಗಟು ಅಂಕಿಅಂಶಗಳನ್ನು ಕೊಡ್ತಿದ್ದಾರೆಯೇ ಹೊರತು, ಇದುವರೆಗೂ ಚುನಾವಣಾ ಆಯೋಗದ ಆಯುಕ್ತರಾಗಲಿ, ಎಲ್ಲವೂ ಎಲೆಕ್ಟ್ರಾನಿಕ್ ಅಲ್ವಾ, ಒಂದು ಕ್ಲಿಕ್ ಮಾಡಿದ್ರೆ ಎಲ್ಲವೂ ಸಿಕ್ಬಿಡ್ಬೇಕಪ್ಪ. ಇದುವರೆಗೂ ವಿದೇಶಿಯರೆಷ್ಟು ಅಂತ ಅಂಕಿಅಂಶಗಳನ್ನು ಹೇಳಿಲ್ಲ. ಬದಲಿಗೆ
RTI ಕಾರ್ಯಕರ್ತರು, ಸಾಮಾಜಿಕ ಕಾರ್ಯಕರ್ತರು ಏನು ಚುನಾವಣಾ ಆಯೋಗದ ವೆಬ್ಸೈಟಲ್ಲಿ ಅಂಕಿಅಂಶಗಳು ಕೊಟ್ಟಿದ್ದಾರೆ ಅದನ್ನೇ ಅಧ್ಯಯನ ಮಾಡಿ ಒಂದು ಅಭಿಪ್ರಾಯಕ್ಕೆ ಏನು ಬಂದಿದ್ದಾರೆ ಅಂದರೆ, ಮುಖ್ಯ ಚುನಾವಣಾ ಆಯುಕ್ತರ ವೆಬ್ಸೈಟಲ್ಲಿ ಸುಮಾರೊಂದು, ಅಂದರೆ ಈಗ ಪ್ರತಿ ಸತಿ ಚುನಾವಣಾ ಒಂದು ಕರಡು ಮತದಾರರ ಪಟ್ಟಿಯನ್ನು ಡಿಕ್ಲೇರ್ ಮಾಡಿದಾಗ ವಿದೇಶಿಯರು ಅಂತಂದ್ಬಿಟ್ಟು ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ಪ್ರಕ್ರಿಯೆನೇ ಅದು. ವಿದೇಶಿಯರು ಅಂತಂದ್ಬಿಟ್ಟು ಆಕ್ಷೇಪಣೆಯನ್ನು ಸಲ್ಲಿಸಿದಾಗ ಚುನಾವಣಾ ಆಯುಕ್ತರು, ಚುನಾವಣಾಧಿಕಾರಿಗಳು ಅದನ್ನು ಪರಿಶೀಲಿಸಿ ಹೌದಾ ಅಂತಂದ್ಬಿಟ್ಟು ಆ ಜಾಗಕ್ಕೆ ಹೋಗಿ ಅವ್ರಿಗೆ ಪ್ರಶ್ನೆಗಳನ್ನು ಕೇಳಿ ಅವ್ರು ಕೊಡೋ ಡಾಕ್ಯುಮೆಂಟ್ಗಳನ್ನ ಪರಿಶೀಲಿಸಿ ಇಲ್ಲ ನೀವು ನಾಗರಿಕರಲ್ಲ ಆದ್ದರಿಂದ ಮತಪಟ್ಟಿಗೆ ಇಲ್ಲ ಅಂತ ಹೇಳಬೇಕು. ಹೀಗಾಗಿ ಆಕ್ಷೇಪಣೆ ಸಲ್ಲಿಕೆ ಆಗಬೇಕು ವಿದೇಶಿಯರನ್ನು ಪತ್ತೆ ಹಚ್ಚಕ್ಕೆ. ಬಿಹಾರದಲ್ಲಿ ಈ ಪಾರ್ಟಿ ವಿದೇಶಿಯರಿದ್ದಾರೆ ಅಂತಂದ್ಬಿಟ್ಟು ಬೊಬ್ಬಿರದಂಥ BJP ಮತದಾರರ ಪಟ್ಟಿಯ ಅಂತಿಮ ಕರಡನ್ನು ಪ್ರಕಟಣೆ ಮಾಡಾದ ಮೇಲೆ ಎಷ್ಟು ಜನ ವಿದೇಶಿಯರಿದ್ದಾರೆ ಅಂತ ಆಕ್ಷೇಪಣೆಯನ್ನು ಸಲ್ಲಿಸಬೇಕಲ್ವ, ಅವ್ರಿಗೆ ಗೊತ್ತಿರುತ್ತಲ್ವ. ತಳಮಟ್ಟದಲ್ಲಿ ಅವರೇ ತಾನೇ ಸಿಕ್ಕಾಪಟ್ಟೆ, ಪ್ರಾರಂಭದಲ್ಲಿ ಹೇಳಿದ್ದೇನು ಕನಿಷ್ಠ 50 ರಿಂದ 60 ಲಕ್ಷ ಜನ ಅಲ್ಲಿ ವಿದೇಶಿ ಮುಸ್ಲಿಮರಿದ್ದಾರೆ ಅಂತಂದ್ಬಿಟ್ಟು ಹೇಳಿದ್ದು. ನೀವು ಆಕ್ಷೇಪಣೆ ಸಲ್ಲಿಸಬೇಕಲ್ವ ಪಟ್ಟಿಯನ್ನು ನೋಡಿ. 2.4 ಲಕ್ಷ ಆಕ್ಷೇಪಣೆಗಳು ಸಲ್ಲಿಕೆಯಾಗಿದೆ. ಇದರಲ್ಲಿ BJP ಸಲ್ಲಿಸಿರುವಂಥ ಆಕ್ಷೇಪಣೆ ಎಷ್ಟು? ವಿದೇಶಿಯರನ್ನು ತೆಗೆದುಹಾಕಿ ಡಿಟೆಕ್ಟ್, ಡಿಲೀಟ್ ಆ್ಯಂಡ್ ಡಿಪೋರ್ಟ್ ಮಾಡಿ ಈ ದೇಶವನ್ನು ಶುದ್ಧೀಕರಿಸ್ತೀವಿ ಅನ್ನೋದಂಥ BJP ಎಷ್ಟು ಆಕ್ಷೇಪಣೆಗಳನ್ನು ಸಲ್ಲಿಸ್ತು? 0. ಉಳಿದಂತೆ ಆ 2.7 ಲಕ್ಷದಲ್ಲಿ ಅಬ್ಜೆಕ್ಷನ್ಗಳಲ್ಲಿ ವಸತಿ ಬದಲಾಯಿಸಿದ್ದಾರೆ ಅನ್ನೋದ್ರ ಬಗ್ಗೆನೂ ಇರ್ಬೋದು, ವಿದೇಶಿಯರು ಅನ್ನೋದ್ರ ಬಗ್ಗೆನೂ ಇರ್ಬೋದು. ವಿದೇಶಿಯರು ಅನ್ನುವ ರೀತಿಯಾದಂಥ ಆಕ್ಷೇಪಣೆಗಳು ಬಂದದ್ದು ಕೇವಲ 1087 ಮಾತ್ರ. 7.8 ಕೋಟಿ ಮತದಾರರನ್ನು ನೀವು 2 ಫಾರಮ್ ಕೊಟ್ಟು ಪ್ರತಿಯೊಬ್ಬರು ಭರ್ತಿ ಮಾಡಬೇಕು ಅಂತ ಹಂಗಾಮ ಮಾಡಿ 1087 ಜನ ವಿದೇಶಿಯರು ಅಂತ ಆಕ್ಷೇಪಣೆಗಳು. ನಿಮ್ಮದೇ BJP ಪಕ್ಷವೇ ಆಕ್ಷೇಪಣೆ ಸಲ್ಲಿಸಿರೋದು, ಇದೆಲ್ಲವೂ ಮತ್ತೆ BJP ಸಲ್ಲಿಸಿರೋದಲ್ಲ. ಈ 1087ರಲ್ಲಿ ಇನ್ನೊಂದು ಕುತೂಹಲದಾಯಕ ಹಾಸ್ಯಾಸ್ಪದವಾದಂಥ ಅಂಕಿಅಂಶ ಏನಪ್ಪ ಅಂತಂದರೆ, ಇದರಲ್ಲಿ 779 ಜನ ಸೆಲ್ಫ್ ಡಿಕ್ಲೇರ್ಡ್, ಅಂದರೆ ನಾನು ವಿದೇಶಿ, ನನ್ನ ಹೆಸರನ್ನು ಕಿತ್ತಾಕಿಂತ ಅವರೇ ಕೊಟ್ಟಿರೋದು ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್ಸಲ್ಲಿ ಯೋಗೇಂದ್ರ ಯಾದವ್ ಅವರು ಬರೆದಿರುವ ಒಂದು ಲೇಖನದಲ್ಲಿ ಇದನ್ನು ಸ್ಪಷ್ಟಪಡಿಸ್ತಾರೆ. ಉಳಿದಂತೆ ಫೈನಲಿ ನೀವು ಒಪ್ಪಿಕೊಂಡಿದ್ದು 390 ಜನರನ್ನು, 390 ಜನ ವಿದೇಶಿಯರು ಅಂತ ಒಪ್ಕೊಂಡ್ರಿ. ಅದರಲ್ಲಿ 226 ಜನ ನೇಪಾಳದ ಗಡಿಭಾಗದ, ನೇಪಾಳದಿಂದ ಬಿಹಾರದ ಗಡಿಭಾಗದಲ್ಲಿ ಬಂದು ಬಿಹಾರದ ಪುರುಷರನ್ನು ಮದುವೆಯಾದ ನೇಪಾಳಿ ಹಿಂದೂ ಮಹಿಳೆಯರು. 87 ಜನ ಮಾತ್ರ ಮುಸ್ಲಿಮರು. ದರ್ಭಾಂಗ ಜಿಲ್ಲೆಯಲ್ಲಿ ಬರೀ 5 ಜನ ಮುಸ್ಲಿಮರು, ಅದರಲ್ಲಿ 3 ಜನ ತೀರ್ಕೊಂಡಿದ್ರು. ಅಂದರೆ ಏನು ನೀವು ಅಬ್ಬರದಿಂದ ಬೊಬ್ಬಿರಿದ್ರಿ. ಅಲ್ಲಿ ವಿದೇಶಿ ಮತದಾರರು ಇರಲೇ ಇಲ್ಲ. ಅಲ್ಲಿ ನೀವು ಅದನ್ನು ನೆಪವಾಗಿ ಮಾಡಿಕೊಂಡು ಏನಿವತ್ತು 65 ಲಕ್ಷ ಜನರನ್ನ ಹೊರಗಾಕಿದ್ದೀವಿ ಅಂತಿದ್ರಿ, ಅದರಲ್ಲಿ 36 ಲಕ್ಷ ಜನ ಪರ್ಮನೆಂಟಾಗಿ ವಸತಿ ಬದಲಾಯಿಸಿದ್ದಾರೆ ಅಂದರೆ ಇದರಲ್ಲಿ ಅವರುಗಳು ಬಂದು ಹಂಗೆ ಕೊಡಬೇಕು ಅಂತಲೂ ಏನಿಲ್ಲ. ಅದರಲ್ಲಿ ಸುಮಾರಷ್ಟು ಜನ ಮೈಗ್ರೆಂಟ್ ವರ್ಕರ್ಸ್ ಆಗಿರ್ಬೋದು, ಬೆಂಗಳೂರಿನಂಥ ಅಥವಾ ಕರ್ನಾಟಕದ ಮೂಲೆಯಲ್ಲಿ ಬಂದು ಕೆಲಸ ಮಾಡ್ಕೊಂಡು ಸಂಸಾರ ಸಮೇತ ಇರೋ 100 ಜನ ಇರ್ಬೋದು. ಅವ್ರಿಗಿದು ಗೊತ್ತೇ ಇಲ್ದಿರ್ಬೋದು. BLO ಹೋದಾಗ ಮನೆಗೆ ಬೀಗ ಹಾಕಿದ್ದಾರೆ ಅಂತ ತೊಗೊಂಬಂದು ಅವ್ರು ಬರ್ಕೊಂಡು ಬಂದು ಹೋಗಿರ್ಬೋದು. ಯಾಕಂದರೆ ಇಂಥವೆಲ್ಲವೂ ಕೂಡ ಇವತ್ತು ಹಾಲಿ ಏನು ನಡೀತಿದೆ 12 ರಾಜ್ಯಗಳಲ್ಲಿ ಮತಪಟ್ಟಿ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಅಲ್ಲಿ ಇವೆಲ್ಲ ನಡೀತಾ ಇದೆ. ಸ್ಪೆಲ್ಲಿಂಗ್ ಬದಲಾಗಿದೆ ಅನ್ನೋ ಕಾರಣಕ್ಕೆ ಅವ್ರ ಹೆಸರನ್ನು ನಿರಾಕರಿಸೋದು ನಿಮಗೆ ಗೊತ್ತಿದೆ. ಆದಿವಾಸಿಗಳದ್ದು ಇರ್ಬೋದು, ಗೋವಾದಲ್ಲಿರುವಂಥ ಈ ಪೋರ್ಚುಗೀಸರ ಆಳ್ವಿಕೆಗೆ ಒಳಪಟ್ಟಂಥ ಸ್ಥಳೀಯರ ಹೆಸರುಗಳಿರ್ಬೋದು, ಮುಸ್ಲಿಮರ ಹೆಸರಿರ್ಬೋದು, ದಲಿತರ ಹೆಸರುಗಳಿರ್ಬೋದು. ಇನಿಷಿಯಲ್ಗಳು ಸೇಮ್ ಇರಲಿಲ್ಲ ಅಂದರೆ, ಸ್ಪೆಲ್ಲಿಂಗ್ ಸೇಮ್ ಇಲ್ಲ ಅಂತಂದರೆ 2 ಡಾಕ್ಯುಮೆಂಟ್ಗಳಲ್ಲಿ ವ್ಯತ್ಯಾಸ ಬಂತು ಅಂದರೆ ಕಿತ್ತು ಬಿಸಾಕ್ತಿದ್ದಾರೆ. ಹಾಗೂ ಈ ಸೀಸನ್ನೇ ಈ 12 ರಾಜ್ಯಗಳಲ್ಲಿ ಎಂಥದ್ದಪ್ಪ ಅಂತಂದರೆ, ಉದಾಹರಣೆಗೆ ಛತ್ತೀಸ್ಗಢದಲ್ಲಿ ಕಾಡೊಳಗಡೆ ಏನು ಸಮತಟ್ಟ ಮೈದಾನ ಪ್ರದೇಶ ಇದೆ, ಅಲ್ಲಿ ಇವಾಗ ಕುಯ್ಲಿನ ಕಾಲ, ಎಲ್ಲರೂ ಅಲ್ಲೋಗಿದ್ದಾರೆ. ನೀವು BLOಗಳು ಮನೆಗೆ ಹೋದ್ರೆ ಅಲ್ಲಿ ಸಿಗೋದಿಲ್ಲ. ಅವರು ರಸ್ತೆಯಿಂದ 10 ಕಿಲೋಮೀಟ್ರ್ ದೂರದಲ್ಲಿ ಅವ್ರ ಹಳ್ಳಿ ಇರುತ್ತೆ. BLOಗಳು ಕನಿಷ್ಠ ಪಕ್ಷ 3 ಸತಿ ಒಂದು ಹಳ್ಳಿಗೆ ಹೋಗಬೇಕು ಅಂತಿದೆ ನಿಯಮ. 3 ಸತಿ ಅವ್ರಿಗೇನು ಅವ್ರ ವೃತ್ತಿಯನ್ನು ಮುಗಿಸ್ಕೊಂಡು ಟೀಚರು, ಗ್ರಾಮ ಪಂಚಾಯತಿ ಅಂಗನವಾಡಿ ನೌಕರರು ಆಗಿರ್ತಾರೆ. ಅವ್ರು ಕೆಲಸ ಮುಗಿಸ್ಕೊಂಡು ಸಂಜೆ ಮೇಲೆ 10 ಕಿಲೋಮೀಟ್ರ್ ಹೋಗಿ ಬರೋದೆಲ್ಲ ಅವೆಲ್ಲ ಆಗ್ತಿರೋದು ಅವೆಲ್ಲ ಅವ್ರಿಗಿಷ್ಟ ಬಂದಿದ್ದು ಬರ್ಕೋತಾರೆ.
ಬಿಹಾರದಲ್ಲಂತೂ ಹೆಂಗೆ BLOಗಳು ಆಫೀಸಲ್ಲೇ ಕೂತ್ಕೊಂಡು ಎಲ್ಲರದು ಭರ್ತಿ ಮಾಡಿದ್ರು ಅಂತ ಅಂದ್ಬಿಟ್ಟು ಬರೆದಿರೋದನ್ನು ವಿಡಿಯೋ ಸಮೇತ ಸುಪ್ರೀಂ ಕೋರ್ಟ್ ಮುಂದೆ ಸಾಕ್ಷಿಯನ್ನು ಕೊಡಲಾಯಿತು. ಇಷ್ಟೆಲ್ಲ ಆಗಿ ನಿಮ್ಮ ಉದ್ದೇಶ ಮತಪಟ್ಟಿ ಪರಿಷ್ಕರಣೆಯೇ ಆಗಿದ್ದರೆ ನೀವೇನು ಮಾಡಬೇಕು? ಡೂಪ್ಲಿಕೇಟ್ ಮತದಾರರನ್ನ ಕಿತ್ತಾಕಬೇಕು. ಡೂಪ್ಲಿಕೇಟ್ ಮತದಾರರನ್ನ ಕಿತ್ತಾಕೋಕ್ಕೆ 2003ರಲ್ಲಿ ನೀವೇನೇ ಡಿಡೂಪ್ಲಿಕೇಶನ್ ಸಾಫ್ಟ್ವೇರ್ನ ಒಂದು ಬಳಸಬೇಕು ಕಡ್ಡಾಯವಾಗಿ. 100ಕ್ಕೆ 100ರಷ್ಟು ಎಲ್ಲ ಮತಪಟ್ಟಿಗಳಲ್ಲೂ ಕೂಡ ಇದನ್ನು ನೀವು ರನ್ ಮಾಡಿ ಅದನ್ನು ಕಿತ್ತಾಕಬೇಕು ಅಂತ ಒಂದು ಆದೇಶ ಮಾಡಿದ್ರಿ. ರಿಪೋರ್ಟರ್ಸ್ ಕಲೆಕ್ಟಿವ್ ಅನ್ನುವಂತಹ ಒಂದು ಸ್ವತಂತ್ರ ವೆಬ್ಸೈಟ್ನ ವರದಿಗಾರರು ಬಿಹಾರದ SIRನ ಸಂದರ್ಭದಲ್ಲಿ ಡೂಪ್ಲಿಕೇಟ್ ಮತದಾರರನ್ನು ಕಿತ್ತಾಕುವುದಕ್ಕೆ ಈ ರೀತಿ ಡೂಪ್ಲಿಕೇಶನ್ ಸಾಫ್ಟ್ವೇರ್ನ ಬಳಸಿದಾರ ಅಂತ ಅಂದ್ಬಿಟ್ಟು ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ರು. ಅದನ್ನು ಅಧ್ಯಯನ ಮಾಡೋದಕ್ಕೆ ಅವರು ಮೆಷಿನ್ ರೀಡಬಲ್ ಫಾರ್ಮ್ಯಾಟಲ್ಲಿ ಮತಪಟ್ಟಿಯನ್ನು ಕೊಡೋದಿಲ್ಲ, ಇವರೇ ಮತ್ತೊಂದೇನೋ ಒಂದು ಸಾಫ್ಟ್ವೇರ್ನ ಬೆಳೆಸಿ ಅದನ್ನು ಒಂದು ಪತ್ತೆ ಹಚ್ಚಿದ್ರು. ಇವರು SIRನ ಮೂಲಕ ಹೊಸದಾಗಿ ಮತಪಟ್ಟಿ ಏನು ಸಿದ್ಧ ಮಾಡಿದ್ರು ಅದರಲ್ಲಿ ಡಿಡೂಪ್ಲಿಕೇಶನ್ ಸಾಫ್ಟ್ವೇರ್ನ ಬಳಸೇ ಇಲ್ಲ ಅವರು. ನಿಮ್ಮ ಉದ್ದೇಶ ಡೂಪ್ಲಿಕೇಟ್ ಮತದಾರರನ್ನ ತೆಗೆದುಹಾಕೋದಾದರೆ ನೀವೇ ಅಭಿವೃದ್ಧಿಪಡಿಸಿದಂಥ ಡಿಡೂಪ್ಲಿಕೇಶನ್ ಸಾಫ್ಟ್ವೇರ್ನ ಯಾತಕ್ಕೆ SIRನಲ್ಲಿ ಬಳಸಲಿಲ್ಲ? ಸುಪ್ರೀಂ ಕೋರ್ಟ್ನ ಗಮನಕ್ಕೆ ಇದನ್ನು ತಂದರು. ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತಂದಾಗ ಚುನಾವಣಾ ಆಯೋಗ ಕೊಟ್ಟಂಥ ಮಾಹಿತಿ ಎಷ್ಟು ಹಾಸ್ಯಾಸ್ಪದವೂ ಅಪಾಯವೂ ಆಗಿತ್ತು ಅಂತಂದರೆ, ಯಾಕಂದರೆ ರೆಡ್ ಹ್ಯಾಂಡಾಗಿ ಅವ್ರು ಸಿಗಾಕೊಂಬಿಟ್ರು. ಡಿಡೂಪ್ಲಿಕೇಶನ್ ಸಾಫ್ಟ್ವೇರ್ ಅವ್ರು ಬಳಸಿಲ್ಲ ಅಂತ. ಯಾಕೆ ಬಳಸಿಲ್ಲ ಅಂತ ಕೇಳಿದ್ರೆ 2003ಕ್ಕೆ 100% ಕಡ್ಡಾಯವಾಗಿ ಎಲ್ಲ ಕಡೆ ಬಳಸಬೇಕು ಅಂತ ಏನು ಇವರೇ ಆದೇಶ ಮಾಡಿ ಸಾಫ್ಟ್ವೇರ್ ಬಳಸಿದ್ರು, ಆ ಸಾಫ್ಟ್ವೇರ್ ಸರಿ ಇಲ್ಲ ಅಂತ ನಮಗೆ ಗೊತ್ತಾಯಿತು, ಅದಕ್ಕೆ ನಾವು ಬಳಸಲಿಲ್ಲ. ಸಾಫ್ಟ್ವೇರ್ ಸರಿ ಇಲ್ಲ. ಪರ್ಯಾಯ ವ್ಯವಸ್ಥೆ ಏನು? ಶುದ್ಧೀಕರಣವೇ ನಿಮ್ಮ ಉದ್ದೇಶ ಆಗಿದ್ದರೆ ಡೂಪ್ಲಿಕೇಶನ್ನ ಕಿತ್ತಾಗೋದಕ್ಕೆ ಏನು ಮಾಡಿದ್ರಿ ನೀವು? ಇದೇ ರಿಪೋರ್ಟರ್ಸ್ ಕಲೆಕ್ಟಿವ್ ಏನಿಲ್ಲ ಅಂದರೂ ಸುಮಾರು 7ರಿಂದ 10 ಲಕ್ಷ ಹಲವಾರು ಸಂದರ್ಭಗಳಲ್ಲಿ ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ಫೋಟೋಗಳಲ್ಲಿ ಅಥವಾ ಒಂದೇ ಫೋಟೋದಲ್ಲಿ ಬೇರೆ ಬೇರೆ ಹೆಸರಲ್ಲಿ ಡೂಪ್ಲಿಕೇಟ್ ಮತಗಳನ್ನು ಹಾಕಿರೋದನ್ನು ಪತ್ತೆ ಹಚ್ಚಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಚುನಾವಣಾ ಆಯೋಗದ ನೀತಿ ನಿಯಮಗಳೇ ಪ್ರಕಾರವೇ ಒಂದು ಮನೆ ಅಡ್ರೆಸ್ಸಲ್ಲಿ 10 ಜನರಿಗಿಂತ ಜಾಸ್ತಿ ಯಾರಾದರೂ ಮತದಾರರಿದ್ದರೆ ಅದು ಅನುಮಾನಾಸ್ಪದ. ಅಂಥ ಜಾಗಗಳಿಗೆ ಖುದ್ದಾಗಿ ಚುನಾವಣಾ ಅಧಿಕಾರಿಗಳು ಹೋಗಿ ಇದಾರಾ ಇಲ್ವಾ ಪತ್ತೆ ಹಚ್ಚಬೇಕು, ಯಾಕಂದರೆ ಅಲ್ಲಿ ಡೂಪ್ಲಿಕೇಟ್ ಮತದಾರರಿರುವ ಸಾಧ್ಯತೆ ಜಾಸ್ತಿ ಅಂತ ಹೇಳಿದ್ದಾರೆ. ಬಿಹಾರದಲ್ಲಿ ಈ ಥರ 21 ಲಕ್ಷ ಮನೆಗಳನ್ನು ಪತ್ತೆ ಹಚ್ಚಲಾಗಿದೆ ಸ್ವತಂತ್ರವಾಗಿ. ಡಿಡೂಪ್ಲಿಕೇಟ್ ಸಾಫ್ಟ್ವೇರ್ ಹಾಕಿದರೆ ನಿಮ್ಗೆ ಅದು ಗೊತ್ತಾಗಿರೋದು. 20 ಲಕ್ಷ ಮತದಾರರು, 20 ಲಕ್ಷ ಮನೆಗಳು ಅಂದರೆ ಹೆಚ್ಚು ಕಡಿಮೆ 2.5-3 ಕೋಟಿ ಜನ ಮತದಾರರು. ನಿಮಗೆ ನಿಜಕ್ಕೂ ಡೂಪ್ಲಿಕೇಶನ್ನ ತಡೆಯುವುದು ಶುದ್ಧೀಕರಣವೇ ಉದ್ದೇಶವಾಗಿದ್ದಲ್ಲಿ ಯಾತಕ್ಕೆ ಇದನ್ನೆಲ್ಲ ನೀವು SIR ಮಾಡಿದ ಮೇಲೆ ಇದು ಯಾಕೆ ಉಳ್ಕೊಂಡಿದೆ? ಎಲ್ಲಕ್ಕಿಂತ ಮುಖ್ಯವಾಗಿ ವಿದೇಶಿ ಮತದಾರರನ್ನು ಕಿತ್ತಾಕುವುದೇ ನಿಮ್ಮ ಉದ್ದೇಶ ಆಗಿದ್ದರೆ, ನಿಮ್ಮ ಪ್ರಕಾರ ಈ ದೇಶದಲ್ಲಿ ಅತಿ ಹೆಚ್ಚು ವಿದೇಶಿ ನುಸುಳುಕೋರರು ಇರುವುದೆಲ್ಲಿ? ಅಸ್ಸಾಂನಲ್ಲಿ. ಇಡೀ ದೇಶಕ್ಕೆ NRC ಮಾಡಬೇಕು ಅಂತ ಹೋದ್ರಿ, ಆಗಲಿಲ್ಲ. ಆದರೆ NRC ಅಂತ ಆಗಿರುವುದು ಅಂದರೆ ಅಸ್ಸಾಮಿನ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ, ಅದರಲ್ಲಿ ಸರ್ಕಾರಕ್ಕೆ ಸಮಾಧಾನ ತರುವಂತಹ ಡಾಕ್ಯುಮೆಂಟ್ಗಳನ್ನು ಕೊಟ್ಟು ನಾಗರಿಕರು ಅಂತ ಸಾಬೀತು ಮಾಡಿಕೊಳ್ಳುವ ಪ್ರಕ್ರಿಯೆ NRC ಏನಿದೆ ಅದು ನಡೆದದ್ದು ಅಸ್ಸಾಂನಲ್ಲಿ ಮಾತ್ರ. 3 ಕೋಟಿ ಜನರಲ್ಲಿ 19 ಲಕ್ಷ ಜನ ಸರ್ಕಾರಕ್ಕೆ ಸಮಾಧಾನವಾಗುವಂಥ ಡಾಕ್ಯುಮೆಂಟ್ಗಳನ್ನು ಕೊಟ್ಟಿಲ್ಲ, ಅವರು ಡೌಟ್ಫುಲ್ ಮತದಾರರು ಅಂತ ಎತ್ತಿಟ್ಟಿದ್ದಾರೆ. ಅಂದರೆ ಆ ರೀತಿ ನಿಮ್ಮ ದೃಷ್ಟಿನಲ್ಲಿ ನಾಗರಿಕತ್ವ ಪರಿಶೀಲನೆ ಮಾಡಿ ಮತಪಟ್ಟಿಯನ್ನು ಶುದ್ಧೀಕರಣ ಮಾಡಿರುವುದು ಅಸ್ಸಾಂನಲ್ಲಿ. ಆದರೆ ಅಸ್ಸಾಂನಲ್ಲಿ ಇಡೀ ದೇಶದಲ್ಲಿ SIR ಮಾಡಲಾಗ್ತಿದೆ, ಆದರೆ ಅಸ್ಸಾಂನಲ್ಲಿ SIR ಮಾಡ್ತಿಲ್ಲ. ಯಾವ ರಾಜ್ಯದಲ್ಲಿ ವಿದೇಶಿ ನುಸುಳುಕೋರರು ಜಾಸ್ತಿ ಇದ್ದಾರೆ ಅಂತ ನೀವು ಹೇಳ್ತೀರ, ಅಲ್ಲಿಲ್ಲ SIR. ಅಲ್ಲಿ ಫಾರಮ್ ಕೂಡ ಭರ್ತಿ ಮಾಡೋಂಗಿಲ್ಲ ನೀವು. ಯಾಕಾಗಿ ಅಂತಂದರೆ ಕಳೆದ ಬಾರಿ NRC ನಡೆದಾಗ 19 ಲಕ್ಷ ಜನ ಯಾರು ಡೌಟ್ಫುಲ್ ಮತದಾರರು ಅಂತ ಮುಟ್ಟು ಪ್ರತ್ಯೇಕ ಪಟ್ಟಿ ಮಾಡಿದ್ರಿ, ಅದರಲ್ಲಿ 7 ಲಕ್ಷ ಜನ ಮಾತ್ರ ಮುಸ್ಲಿಮರು, 12 ಲಕ್ಷ ಜನ ಹಿಂದೂಗಳು. ಹೀಗಾಗಿ ಆ NRCಯನ್ನೇ ಕೈಬಿಟ್ರಿ. NRC ಕೈಬಿಟ್ರಿ, SIR ಮಾಡೋದಿಲ್ಲ. ಹಾಗಾದರೆ ನಿಮ್ಮ ಉದ್ದೇಶ ವಿದೇಶಿ ನುಸುಳುಕೋರರನ್ನು ತಡೆಯುವುದಾಗಿದೆಯಾ? ಯಾಕಂದರೆ ನಿಮ್ಮ ಮಾನದಂಡಗಳ ಪ್ರಕಾರ
ಅತಿ ಹೆಚ್ಚು ಜನ ಈ ದೇಶದಲ್ಲಿ ಡಾಕ್ಯುಮೆಂಟ್ಗಳನ್ನು ಕೊಡಲಾಗದೆ ಮತದಾನವನ್ನು ಕಳೆದುಕೊಳ್ಳುವಂಥವರು ಮುಸ್ಲಿಮರಿಗಿಂತ ಜಾಸ್ತಿ, ಮುಸ್ಲಿಮರು ಜಾಸ್ತಿ ಕಳ್ಕೊತಾರೆ. ಅದಕ್ಕಿಂತ ಜಾಸ್ತಿ ಕಳ್ಕೊಳ್ಳೋರು ಯಾರಪ್ಪ ಅಂತಂದರೆ ಆದಿವಾಸಿಗಳು, ದಲಿತರು, ವಿಶೇಷವಾಗಿ ಎಲ್ಲ ಜಾತಿ ಧರ್ಮಗಳಿಗೆ ಸೇರಿದಂಥ ಮಹಿಳೆಯರು. ಯಾಕಂದರೆ ಅವ್ರ ಹತ್ರ ನೀವು ಬಯಸುವ ಜನನ, ಶಿಕ್ಷಣ, ವೃತ್ತಿ, ಆಸ್ತಿ, ಪಾಸ್ಪೋರ್ಟು ಈ ಥರದ ಡಾಕ್ಯುಮೆಂಟ್ಗಳು ಇರೋದಿಲ್ಲ. ಹೀಗಾಗಿ ನಿಮ್ಮ ಉದ್ದೇಶ ಸಾಧ್ಯವಾದಷ್ಟು ಜನರನ್ನು ನಾಗರಿಕರಲ್ಲ ಅಂತ ಘೋಷಿಸಿ ಹಿಂದೂಗಳಲ್ಲದ ಬಡವರಿಗೆ ಸರ್ಕಾರದ ಸೌಲಭ್ಯವೇ ಇಲ್ದಂಗೆ ಮಾಡೋದು. ಯಾಕಂತಂದರೆ ನಾಗರಿಕತ್ವ ಅನ್ನೋದು ರೈಟ್ ಆಫ್ ದಿ ರೈಟ್ಸ್. ಸರ್ಕಾರವನ್ನು ಕೊಳಪಟ್ಟಿ ಇಟ್ಕೊಂಡು ನಮಗೆ ಕೊಡಬೇಕಾದ ಕೊಡು ಅನ್ನೋ ಹಕ್ಕು ನಿಮಗೆ ಎಲ್ಲಿಂದ ಬರುತ್ತೆ ಅಂದರೆ ಈ ದೇಶದ ನಾಗರಿಕರಾದರೆ. ಆವಾಗ ನಿಮಗೆ ಸರ್ಕಾರದಿಂದ ಸೌಲಭ್ಯ ಕೊಡಬೇಕು ಅಂದರೆ ಸರ್ಕಾರ ತನ್ನ ಏನು ತೆರಿಗೆ ಆದಾಯದ ಒಂದಷ್ಟು ಭಾಗವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು. ಆ ಹಕ್ಕು ನಿಮಗೆ ಕೊಡುವುದು ನಾಗರಿಕತ್ವ. ಆ ನಾಗರಿಕತ್ವವನ್ನೇ ನಿರಾಕರಿಸ್ಬಿಟ್ರೆ ನೀವು ಸರ್ಕಾರ ಏನೂ ಕೊಡಬೇಕಾಗಿಲ್ಲ. ನಿಮಗೆ ಬದುಕೊಂಡು ನಾವು ಕೊಟ್ಟಷ್ಟು ತಿನ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡು ಇರಬೇಕು ಅನ್ನೋವಂಥದ್ದು. ಮತ್ತು ವಿಶೇಷವಾಗಿ ಯಾಕಂದರೆ ಉತ್ತರ ಪ್ರದೇಶದಲ್ಲಿ ಇದು ಮಾಡ್ತಿದ್ದಾರೆ. ಉತ್ತರ ಪ್ರದೇಶದಲ್ಲಿ BLOಗಳು ಮನೆಗೆ ಹೋದಾಗ ಅವರಿಗೆ ಸಹಾಯ ಮಾಡ್ತಿರೋದು RSSನವರು. ಪತ್ರಿಕೆಗಳಲ್ಲಿ ವರದಿ ಆಯ್ತು. ಇದು ಕಣ್ತಪ್ಪಿನಿಂದ ಆಗಿದೆ, ಮತ್ತೆ ಇದಾಗೋದಿಲ್ಲ ಅಂತ ಅದಕ್ಕೊಂದು ತಿಪ್ಪೆ ಸವರಿಸ್ಬಿಟ್ರು. ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ BLOಗಳ ಜೊತೆ RSSನವರು ಹೋಗ್ಬಿಟ್ಟು ಸಹಾಯ ಮಾಡುತ್ತಿದ್ದಾರೆ. ಸಹಾಯ ಏನಂತ ಮಾಡ್ತಾರೆ? ಯಾರನ್ನು ಸೇರಿಸ್ಕೊಳ್ಳಿ ಅಂತಾರೆ, ಯಾರನ್ನು ಸೇರಿಸ್ಕೋಬೇಡಿ ಅಂತಾರೆ. ಉದ್ದೇಶ ಅಷ್ಟು ಹಗಲಿನಷ್ಟು ಸ್ಪಷ್ಟವಾಗಿದೆ. ಆದ್ದರಿಂದ ನಿಮ್ಮ ಉದ್ದೇಶ ಮತಪಟ್ಟಿ ಪರಿಷ್ಕರಣೆಯೂ ಅಲ್ಲ, ಶುದ್ಧೀಕರಣವೂ ಅಲ್ಲ, ಅರ್ಹರಿಗೆ ಮತದಾನದ ಹಕ್ಕನ್ನು ಕೊಡುವುದೂ ಅಲ್ಲ. ವಿಶೇಷವಾಗಿ ಮುಸ್ಲಿಮರನ್ನು, ಆದಿವಾಸಿಗಳನ್ನು, ದಲಿತರನ್ನು, ಮಹಿಳೆಯರನ್ನು, ಅಂದರೆ ಈ ದೇಶದ ದಮನಿತ ಜನರನ್ನು ನಾಗರಿಕತ್ವ ನಿರಾಕರಿಸುವುದು, ಮತದಾನದ ಹಕ್ಕನ್ನು ನಿರಾಕರಿಸುವ ಮೂಲಕ ನಾಗರಿಕತ್ವವನ್ನು ನಿರಾಕರಿಸುವಂಥದ್ದು. ಅದನ್ನು ಮುಚ್ಚಿಟ್ಟು ಸದನದಲ್ಲಿ ಮತ್ತೆ ನೀವು ತಪ್ಪುದಾರಿಗೆಳೆದಿದ್ದೀರಿ. ಮೂರನೇ ಬಹುದೊಡ್ಡ ಸುಳ್ಳು. ಇದನ್ನೆಲ್ಲ ಮಾತಾಡಬೇಕಾದ್ರೆ ಚುನಾವಣಾ ಆಯೋಗಕ್ಕೆ ನಾಗರಿಕತ್ವವನ್ನು ಪರಿಶೀಲನೆ ಮಾಡುವ ಅಧಿಕಾರವನ್ನು 1995ರಲ್ಲಿ ಸುಪ್ರೀಂ ಕೋರ್ಟೇ ಕೊಟ್ಟಿದೆ ಅನ್ನುವಂತಹ ಒಂದು ಪ್ರಕರಣವನ್ನು ಉಲ್ಲೇಖಿಸಿ ಸುಪ್ರೀಂ ಕೋರ್ಟಿಗೂ ಸದನಕ್ಕೂ ಈ ದೇಶದ ಜನತೆಗೂ ದಾರಿ ತಪ್ಪಿಸಿದ್ರು. ಆ ಪ್ರಕರಣದ ಹೆಸರು ಲಾಲ್ ಬಾಬು ಹುಸೇನ್ ಪ್ರಕರಣ ಅಂತ. ಲಾಲ್ ಬಾಬು ಹುಸೇನ್ ಆ್ಯಂಡ್ ಅದರ್ಸ್ ಮತ್ತು ಎಲೆಕ್ಟ್ರಲ್ ರಿಫಾರ್ಮ್ಸ್ ಆಫೀಸರ್ ಆ್ಯಂಡ್ ಅದರ್ಸ್ ಅನ್ನುವಂತಹ ಒಂದು ಪ್ರಕರಣ. ಆ ಪ್ರಕರಣದ ಜಡ್ಜ್ಮೆಂಟ್ ಏನಿದೆ ಅದು ತಮ್ಮ ಪರದೆ ಮೇಲೆ ಬರುತ್ತೆ, ತಾವು ನೋಡ್ಬೋದು. 1995ರಲ್ಲಿ ಅವತ್ತಿನ ಮುಖ್ಯ ನ್ಯಾಯಾಧೀಶರು ಚೀಫ್ ಜಸ್ಟಿಸ್ ಅಹಮದಿ ಅವರು ಕಾನ್ಸ್ಟಿಟ್ಯೂಟ್ ಮಾಡಿದಂಥ ತ್ರಿಸದಸ್ಯ ಪೀಠದ ಮುಂದೆ ಈ ಪ್ರಕರಣ ಬಂತು. ಈ ಪ್ರಕರಣ ಏನು? ಮುಂಬೈ ಮತ್ತು ದೆಹಲಿನಲ್ಲಿ ವಿಶೇಷವಾಗಿ ಸ್ಲಮ್ಗಳಲ್ಲಿ ವಾಸ ಮಾಡ್ತಿದ್ದಂಥ ಮುಸ್ಲಿಮರನ್ನು ಇವತ್ತೇನು ಮಾಡ್ತಿದ್ದಾರೆ, ಯಥಾ ಪ್ರಕಾರ ಇವರು ಬಾಂಗ್ಲಾದೇಶದಿಂದ ಬಂದಂಥ ನುಸುಳುಕೋರರು ಅಂತ ನಮಗೆ ಆರೋಪಗಳು ಬಂದಿದ್ದಾವೆ, ಅದನ್ನು ನೀವು ಪರಿಶೀಲಿಸಿ ಹೌದಾ ಅಲ್ವಾ ಅಂತ ನಮಗೆ ವರದಿ ಕೊಡಿ ಅಂಥೇಳಿ ಬಾಂಬೆಯ ಮತ್ತು ದೆಹಲಿಯ ಚುನಾವಣಾ ಅಧಿಕಾರಿಗಳು ಸ್ಥಳೀಯ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಆ ಪ್ರದೇಶಗಳಿಗೆ ಹೋಗಿ ಪ್ರಶ್ನೆಯನ್ನು ಮಾಡಿ, ಆ ಪ್ರಶ್ನೆ ಏನು ಮಾಡಿದ್ರು, ಇವರೇನು ಕೊಟ್ಟರು, ಆ ಥರದ್ದು ಏನೂ ವರದಿಗಳಿಲ್ಲದೆ ಇಂತಿಷ್ಟು ಜನ ಇವರು ವಿದೇಶಿಯರು ಅಂತ ನಮಗನಿಸುತ್ತೆ ಅಂತ ವರದಿಯನ್ನು ಕೊಡ್ತಾರೆ. ಪೊಲೀಸ್ ವರದಿಯನ್ನು ಆಧರಿಸಿ ಬಾಂಬೆ ಮತ್ತು ದೆಹಲಿಯ ಚುನಾವಣಾಧಿಕಾರಿಗಳು ಆ ಅಷ್ಟೂ ಜನರಿಗೆ ಓಟಿನ ಹಕ್ಕನ್ನು ನಿರಾಕರಿಸ್ತಾರೆ. ಇದನ್ನು ಪ್ರಶ್ನಿಸಿ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗೆ ಕೇಸ್ ಹೋಗುತ್ತೆ. ಸುಪ್ರೀಂ ಕೋರ್ಟ್ಸಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಹಮದಿ ಅವರ ತ್ರಿಸದಸ್ಯ ಪೀಠದ ಮುಂದೆ ಈ ಒಂದು ಪ್ರಕರಣ ಬರುತ್ತೆ. ಈ ಪ್ರಕರಣದಲ್ಲಿ ಮೊದಲನೇದಾಗಿ ಜಡ್ಜ್ಮೆಂಟಲ್ಲಿ ಕೆಂಡಾಮಂಡಲವಾಗಿ ತ್ರಿಸದಸ್ಯ ಪೀಠ ಮತದಾನವನ್ನು ನಿರಾಕರಣೆ ಮಾಡುವುದಕ್ಕೆ ಪೊಲೀಸ್ ವರದಿಯನ್ನು ಆಧರಿಸಿ ಮಾಡೋದಿದೆಯಲ್ಲ, ಇದು ಸಂವಿಧಾನ ಬಾಹಿರ, ನ್ಯಾಯ ಬಾಹಿರ ಅಂತೇಳಿ ಸಂಪೂರ್ಣವಾಗಿ ಚುನಾವಣಾ ಆಯುಕ್ತರ ಆದೇಶವನ್ನು ರದ್ದು ಮಾಡಿ ಅಷ್ಟೂ ಜನರಿಗೆ ಓಟಿನ ಹಕ್ಕನ್ನು ಕೊಡ್ತಾರೆ. ಅಷ್ಟು ಮಾತ್ರ ಅಲ್ದಿರ ಮುಂದಿನ ದಿನಗಳಲ್ಲಿ ಈ ರೀತಿ ಸಂದರ್ಭ ಎದುರಾದಾಗ, ಅಂದರೆ ಯಾರೋ ದೂರು ಕೊಡ್ತಾರೆ, ದೂರು ಕೊಟ್ಟಾಗ ವಿದೇಶಿಯರು ಅಲ್ವೋ ಅಂತ ಅಂದ್ಬಿಟ್ಟು ಹೆಂಗೆ ಪರಿಶೀಲನೆ ಮಾಡಬೇಕು ಅನ್ನೋದಕ್ಕೆ 8 ಅಂಶಗಳ ಮಾರ್ಗದರ್ಶನವನ್ನು ಕೊಡ್ತಾರೆ. ಅದರಲ್ಲಿ ಒಂದೆರಡು ಮಾರ್ಗದರ್ಶನ ಇವತ್ತಿನ ಸಂದರ್ಭಕ್ಕೂ ಅನ್ವಯ ಆಗುವುದು ಅತಿ ಮುಖ್ಯವಾದದ್ದು. ಅದನ್ನು ಮಾತ್ರ ತಮ್ಮ ಗಮನಕ್ಕೆ ತರ್ತೀನಿ. ಅದು ಕೂಡ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಅದರಲ್ಲಿ ಏನು ಹೇಳ್ತಿದ್ದಾರೆ? ದ ಆಫೀಸರ್ ಹೋಲ್ಡಿಂಗ್ ದ ಎನ್ಕ್ವೈರಿ ಶೆಲ್ ಬೇರ್ ಇನ್ ಮೈಂಡ್ ದಟ್ ದಿ ಎನ್ಕ್ವೈರಿ ಬೀಯಿಂಗ್ ಕ್ವಾಸಿ ಜುಡಿಷಿಯಲ್ ನೇಚರ್. ಎನ್ಕ್ವೈರಿ ಏನು ಮಾಡ್ತಿದ್ದಾರೆ ಅಧಿಕಾರಿಯಲ್ಲಿ ಹೋಗಿ?
ನಾಗರಿಕರ ಅಲ್ವಾ ಅಂತ ಎನ್ಕ್ವೈರಿ ಮಾಡ್ತಿದ್ದಾರೆ, ಮತದಾರರ ಅಲ್ವಾ ಅಂತಲ್ಲ. ಮತದಾರರ ಅಲ್ವಾ ಅನ್ನೋದಕ್ಕೆ ನೀವು ಪರಿಶೀಲನೆ ಮಾಡಬೇಕಾಗಿರೋದು ಮೂರೇ: 18 ವರ್ಷ ತುಂಬಿದೆಯಾ, ಈ ಹಿಂದೆ ಇದ್ದವ್ರು ಸತ್ತೋಗಿದ್ದಾರಾ ಮತ್ತು ವಸತಿ ಬದಲಾಯಿಸಿದ್ದೀರಾ. ಯಾರಾದರೂ ದೂರು ಕೊಟ್ಟಾಗ ನೀವು ನಾಗರಿಕತ್ವ ಪರಿಶೀಲನೆ ಮಾಡ್ತೀರಿ. ಬಟ್ ನಾಗರಿಕತ್ವ ಪರಿಶೀಲನೆ ಮಾಡುವಂಥದ್ದು ಸರ್ಕಾರಿ ಅಧಿಕಾರಿ ತೀರ್ಮಾನ ಮಾಡುವುದಲ್ಲ. ತುಂಬ ಸ್ಪಷ್ಟವಾಗಿ ಹೇಳೋದವರು ಕ್ವಾಸಿ ಜುಡಿಷಿಯಲ್ ನೇಚರ್, ಅಂದರೆ ಅದೊಂದು ನ್ಯಾಯಾಂಗದ ಪ್ರಕ್ರಿಯೆ. ಸರ್ಕಾರ ತೀರ್ಮಾನ ಮಾಡೋದಲ್ಲ, ಅದು ಸರ್ಕಾರಿ ಅಧಿಕಾರಿಗಳು ತೀರ್ಮಾನ ಮಾಡೋದಲ್ಲ. ಸರ್ಕಾರವೂ ಒಂದು ಪಾರ್ಟಿ, ಜನರೂ ಒಂದು ಪಾರ್ಟಿ, ತಟಸ್ಥವಾದಂಥ ಮೂರನೇ ನ್ಯಾಯಾಂಗಕ್ಕೇನಿದೆ ಅದರ ಮುಂದೆ ಬರಬೇಕಿದು. ಅದಕ್ಕೇ ಅಸ್ಸಾಂನಲ್ಲೂ ಕೂಡ ನಾಗರಿಕತ್ವದ ಪ್ರಶ್ನೆ ಬಂದಾಗ ಟ್ರಿಬ್ಯುನಲ್ಗಳನ್ನು ನೇಮಕ ಮಾಡಿದ್ರು, 106 ಟ್ರಿಬ್ಯುನಲ್ ನೇಮಕ ಮಾಡಿದ್ರು. ಟ್ರಿಬ್ಯುನಲ್ನಲ್ಲಿ ನ್ಯಾಯಾಂಗ ಅಧಿಕಾರಿಯಾಗಿ ನೇಮಕ ಮಾಡಿದ್ದನ್ನು ಹಲವಾರು ಕಡೆ ಸರ್ಕಾರಿ ಅಧಿಕಾರಿಗಳನ್ನ ನೇಮಕ ಮಾಡಿದ್ರು, ಅದು ಬೇರೆ ಪ್ರಶ್ನೆ. ಆದರೆ ತೋರಿಕೆಗಾದರೂ ಒಂದು ಜುಡಿಷಿಯಲ್ ಪ್ರೋಸೆಸ್ ಇನಿಷಿಯೇಟ್ ಆಯಿತು. ಇಲ್ಲಿ ಯಾವ ನ್ಯಾಯಿಕ ಪ್ರಕ್ರಿಯೆಯೂ ಇಲ್ಲದೆ ಪೊಲೀಸ್ ಅಧಿಕಾರಿ ವರದಿ ಕೊಟ್ಟರು, ಚುನಾವಣಾ ಅಧಿಕಾರಿ ಅವ್ರನ್ನ ತಿರಸ್ಕರಿಸಿದ್ರು. ಇದು ಸಲ್ಲದು. ಹಿ ಮಸ್ಟ್ ಎಂಟರ್ಟೈನ್ ಆಲ್ ಸಚ್ ಎವಿಡೆನ್ಸ್. ಯಾರ ಮೇಲೆ ನೀವು ಆರೋಪ ಹೊರಿಸ್ತೀರಿ ಅವರು ಕೊಡುವ ಎಲ್ಲ ದಾಖಲೆಗಳನ್ನು ಅವರು ಒಪ್ಪಿಕೊಳ್ಳಬೇಕು. ಡಾಕ್ಯುಮೆಂಟ್ರಿ ಆರ್ ಅದರ್ವೈಸ್ ದಿ ಕನ್ಸರ್ನ್ಡ್ ಅಫೆಕ್ಟೆಡ್ ಪರ್ಸನ್ ಮೇ ಲೈಕ್ ಟು ಟೆಂಡರ್ ಇನ್ ಎವಿಡೆನ್ಸ್ ಆ್ಯಂಡ್ ಡಿಸ್ಕ್ಲೋಸ್ ಆಲ್ ಸಚ್ ಮೆಟೀರಿಯಲ್ ಆನ್ ವಿಚ್ ಹಿ ಪ್ರಪೋಸಸ್ ಟು ಪ್ಲೇಸ್ ರಿಲಯನ್ಸ್ ಸೊ ದಟ್ ದಿ ಕನ್ಸರ್ನ್ಡ್ ಪರ್ಸನ್ ಹ್ಯಾಸ್ ಹ್ಯಾಡ್ ಎ ರೀಸನಬಲ್ ಆಪರ್ಚುನಿಟಿ ಆಫ್ ರಿಬಟಿಂಗ್ ಸಚ್ ಎವಿಡೆನ್ಸ್. ತನ್ನ ಹತ್ರ ಇರುವ ಯಾವ ದಾಖಲೆಗಳಿದ್ದಾವೆ, ಅದು ಡಾಕ್ಯುಮೆಂಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲವನ್ನೂ ಕೊಟ್ಟು ತನ್ನ ನಾಗರಿಕತ್ವವನ್ನು ಸಾಬೀತು ಮಾಡುವುದಕ್ಕೆ ಸಕಲ ಅವಕಾಶಗಳನ್ನು ಕೊಡಬೇಕು. ದಿ ಕನ್ಸರ್ನ್ ಪರ್ಸನ್, ಇಟ್ ಮಸ್ಟ್ ಆಲ್ವೇಸ್ ಬಿ ರಿಮೆಂಬರ್ಡ್, ಮಸ್ಟ್ ಹ್ಯಾವ್ ಎ ರೀಸನಬಲ್ ಆಪರ್ಚುನಿಟಿ ಟು ಬೀಯಿಂಗ್ ಹರ್ಡ್. ಯಾವ ವ್ಯಕ್ತಿಗೆ ನೀವು ನಾಗರಿಕತ್ವ ನಿರಾಕರಿಸ್ತಿದ್ದೀರಿ, ನಿರಾಕರಣೆ ಮಾಡುವುದಕ್ಕೆ ಮುಂಚೆ ಆತನ ವಾದವನ್ನು ಆಲಿಸುವುದಕ್ಕೆ ಸಕಲ ಅವಕಾಶಗಳನ್ನು ನೀವು ಕೂಡ ಕೊಡಬೇಕು. ಇದು ಲಾಲ್ ಬಾಬು ಹುಸೇನ್ ಪ್ರಕರಣ ಕೊಟ್ಟಂಥ ಆದೇಶ. ಇದ್ರ ಬಗ್ಗೆ ನಿನ್ನೆ ಅಮಿತ್ ಶಾ ಅವರು ಏನು ಹೇಳಿದ್ರು, ಸೀಟಲ್ಲಿ ಕೂತ್ಕೊಂಡು ಅಬ್ಬರಿಸಿ ಬೊಬ್ಬಿರಿಯುತ್ತಾ ಲಾಲ್ ಬಾಬು ಹುಸೇನ್ ಪ್ರಕರಣದಲ್ಲಿ ತ್ರಿಸದಸ್ಯ ಪೀಠ ಚುನಾವಣಾ ಆಯೋಗಕ್ಕೆ ನಾಗರಿಕತ್ವವನ್ನು ಪರಿಶೀಲನೆ ಮಾಡುವ ಅಧಿಕಾರವನ್ನು ಕೊಟ್ಟಿದೆ. ಸುಳ್ಳು, ಸದನದಲ್ಲಿ ಹೇಳಿರುವ ಸುಳ್ಳು, ಜನರನ್ನು ದಾರಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಇದು. ಯಾಕಂದರೆ ಕೋರ್ಟ್ ಹೇಳಿರುವಂಥದ್ದು ಇದು ಕ್ವಾಸಿ ಜುಡಿಷಿಯಲ್ ಪ್ರೋಸೆಸ್, ಅಧಿಕಾರಿ ತೀರ್ಮಾನ ಮಾಡುವುದಲ್ಲ. ನೀವೇನು ಮಾಡ್ತಿದ್ದೀರಿ, 11 ಡಾಕ್ಯುಮೆಂಟ್ ಇಸ್ಕೊತೀರಿ. ಡಾಕ್ಯುಮೆಂಟ್ ಇಸ್ಕೊಂಡಾದ್ಮೇಲೆ ಒಬ್ಬ ಬೂತ್ ಲೆವೆಲ್ ಆಫೀಸರ್ ಯಾರಾಗಿರ್ತಾರೆ, ಒಬ್ಬರು ಅಂಗನವಾಡಿ ಟೀಚರ್ ಆಗಿರ್ಬೋದು, ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರ್ಬೋದು, ಒಬ್ಬ ಸರ್ಕಾರಿ ತಳಹಂತದ ಅಧಿಕಾರಿ. ಯಾವುದೇ ಬಗೆಯ ನ್ಯಾಯಿಕ ಪ್ರಕ್ರಿಯೆ ಅನ್ನೋದು ಅವ್ರಿಗೆ ಗೊತ್ತೂ ಇರೋದಿಲ್ಲ. ಅವರು ರೆಕಮೆಂಡೆಡ್ ಆರ್ ನಾಟ್ ರೆಕಮೆಂಡೆಡ್ ಅಂತ ಬರೀತಾರೆ. ಆ ನಾಟ್ ರೆಕಮೆಂಡೆಡ್ ಅಂತ ಇಟ್ಕೊಂಡಿರೋದನ್ನು ಬೇರೆ ಲಿಸ್ಟ್ ಮಾಡಿ ಎಲೆಕ್ಟ್ರಲ್ ಆಫೀಸರ್ ERO ಯಾರಿರ್ತಾರೆ ಅವ್ರು ತೀರ್ಮಾನ ಮಾಡ್ತಾರೆ. ಇದರಲ್ಲಿ ಇಲ್ಲ, ನಾನು ನಾಗರಿಕ ಅಂತ ಸಾಬೀತು ಮಾಡ್ಕೊಳ್ಳೋದಕ್ಕೆ ಎಲ್ಲಿದೆ ಪ್ಲಾಟ್ಫಾರ್ಮು, ವೇದಿಕೆ ಎಲ್ಲಿದೆ? ಅಂತಿಮ ಪಟ್ಟಿ, ಕರಡು ಪಟ್ಟಿ ಅನೌನ್ಸ್ ಆಗುತ್ತೆ, ಕರಡು ಪಟ್ಟಿಯಲ್ಲಿ ನಾನು ಇರೋದೇ ಇಲ್ಲ, ನನ್ನ ಮತದಾನ ನಿರಾಕರಣೆ ಆಗೋಗಿರುತ್ತೆ. ಯಾವುದೇ ನ್ಯಾಯಿಕ ಪ್ರಕ್ರಿಯೆಗೆ ಒಳಪಡದೆ ಹೀಗಾಗಬಾರದು ಅಂತ ಲಾಲ್ ಬಾಬು ಹುಸೇನ್ ಪ್ರಕರಣದಲ್ಲಿ ತ್ರಿಸದಸ್ಯ ಪೀಠ ಹೇಳುತ್ತೆ. ಮೂರನೇದು ಅತಿ ಮುಖ್ಯವಾಗಿ ಅವ್ರು ಹೇಳೋದೇನು, ದ ಡೈರೆಕ್ಟಿವ್ ಇಶ್ಯೂಡ್ ಬೈ ದಿ ಎಲೆಕ್ಷನ್ ಕಮಿಷನರ್ ಆರ್ ಸೆಪ್ಟೆಂಬರ್ 9, 1994 prohibiting the officer from entertaining certain documents will stand fast and the documents will be received if tendered and its evidentiary value assessed and applied in decision making. 1994 ಸೆಪ್ಟೆಂಬರ್ 9ನೇ ತಾರೀಕು ಎಲೆಕ್ಟ್ರಲ್ ಆಫೀಸರು ಯಾರನ್ನ ನೀವು ಮತದಾನ ನಿರಾಕರಿಸಿದ್ರೆ ಅವ್ರು ಕೊಟ್ಟ ಎವಿಡೆನ್ಸ್ಗಳನ್ನ ನಿರಾಕರಿಸಿ ತೀರ್ಮಾನಕ್ಕೆ ಬಂದರೆ ಅದನ್ನು ನಾವು ನಿಷೇಧಿಸ್ತೀವಿ. ಅವ್ರು ಕೊಟ್ಟ ಎಲ್ಲ ದಾಖಲೆಗಳಿಗೆ ಸಾಕ್ಷಿಯ ಮಾನದಂಡವನ್ನು ಕೊಟ್ಟು ನೀವು ಅದನ್ನು ಸ್ವೀಕರಿಸಬೇಕು. ಮುಂದುವರೆದು ಹೇಳ್ತಾರೆ, ದೀಸ್ ಗೈಡ್ಲೈನ್ಸ್ ನಾಟ್ ಬೀಯಿಂಗ್ ಎಕ್ಸಾಸ್ಟಿವ್, ದ ಆಫೀಸರ್ ಕನ್ಸರ್ನ್ ಮಸ್ಟ್ ವೇರ್ ಸ್ಪೆಷಲ್ ಸಿಚುವೇಶನ್ ಅರೈಸ್ conduct themselves fairly and in a manner consistent with the principles of natural justice and should not appear to be acting on any preconceived notions. ಇಂಥ ವಿಶೇಷ ಪ್ರಕರಣದಲ್ಲಿ, ಸಾಮಾನ್ಯ ಪ್ರಕರಣದಲ್ಲಲ್ಲ, ಇಡೀ ರಾಜ್ಯಕ್ಕೆ ಅನ್ವಯವಾಗೋ ರೀತಿನಲ್ಲ, ಇಡೀ ದೇಶಕ್ಕೆ ಅನ್ವಯವಾಗುವಂಥ ರೀತಿನಲ್ಲ, ಸ್ಪೆಷಲ್ ಪ್ರಕರಣದಲ್ಲಿ ನಾಗರಿಕತ್ವವನ್ನು ಪರಿಶೀಲನೆ ಮಾಡಬೇಕಾದ್ರೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್, ಸಹಜ ನ್ಯಾಯದ ಪ್ರಕ್ರಿಯೆಗಳು ಅಂದರೆ ಆರೋಪಿಗೆ ಅಥವಾ ಯಾರಿಗೆ ನೀವು ನಾಗರಿಕ ಅಲ್ಲ ಅಂತ ಹೇಳಿರ್ತೀರಿ ಅವ್ರಿಗೆ ತಮ್ಮ ವಾದವನ್ನು ಪುರಾವೆಗಳ ಸಮೇತ ಮಂಡಿಸುವುದಕ್ಕೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟು ತಟಸ್ಥವಾದಂಥ ಮೂರನೇ ವ್ಯಕ್ತಿ ಅದರ ಬಗ್ಗೆ ಅಂದರೆ ನ್ಯಾಯಿಕ ಪ್ರಕ್ರಿಯೆಗೆ ಒಳಪಟ್ಟು ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕು. ಯಾವ ಕಾರಣಕ್ಕೂ ಪೂರ್ವಾಗ್ರಹಕ್ಕೆ ಒಳಪಟ್ಟು ತೀರ್ಮಾನ ತೆಗೆದುಕೊಳ್ತಿದ್ದೀರಿ ಅನ್ನೋ ಅಭಿಪ್ರಾಯ ಬರೋ ರೀತಿ ನಡ್ಕೊಳ್ಬಾರ್ದು. ಇದು ಲಾಲ್ ಬಾಬು ಹುಸೇನ್ ಪ್ರಕರಣ.
ಅಮಿತ್ ಶಾ ಹೇಳಿದ್ದು ಇದಕ್ಕೆ ತದ್ವಿರುದ್ಧವಾದಂಥ ವ್ಯಾಖ್ಯಾನ. ಹೀಗಾಗಿ ಇದರ ಬಗ್ಗೆ ಇನ್ನೊಂದು ಎಪಿಸೋಡ್ ನಾವು ಮಾಡಿದ್ದೀವಿ. ಹೇಗಿದ್ದರೂ ಕೂಡ ಈ SIR ಅನ್ನುವಂಥದ್ದು, SIR ಅನ್ನೋ ವಿಷಯದ ಬಗ್ಗೆ 3 ಮುಖ್ಯವಾದಂಥ ಸುಳ್ಳುಗಳನ್ನು ಏನು ಹೇಳಿದ್ದಾರೆ ಸದನದಲ್ಲಿ, ಅವು 3 ಕೂಡ ಪ್ರಜಾತಂತ್ರಕ್ಕೆ ಅಪಾಯಕಾರಿಯಾದದ್ದು. ಮೊದಲನೇದು, ಈ ದೇಶದ ಜನ ವಿರೋಧಿಸ್ತಾ ಇರೋದು ಮತಪಟ್ಟಿ ಪರಿಶೀಲನೆಯನ್ನಲ್ಲ, ಅದು ಕಾಲ ಕಾಲಕ್ಕೆ ನಡ್ಕಂಡೇ ಬರ್ತಿದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನಲ್ಲಾಗಲಿ ಇಂಟೆನ್ಸಿವ್ ರಿವಿಷನ್ನಾಗಲಿ ಜನ ವಿರೋಧಿಸ್ತಿಲ್ಲ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ವಿರೋಧಿಸ್ತಿದ್ದಾರೆ. ಆ ಸ್ಪೆಷಲ್ ಏನಪ್ಪ ಅಂತಂದರೆ ಅದು ಮತಪಟ್ಟಿ ಪರಿಷ್ಕರಣೆ ಅಲ್ಲ, ನಾಗರಿಕತ್ವ ಪರಿಶೀಲನೆ. ಆ ನಾಗರಿಕತ್ವ ಪರಿಶೀಲನೆಯನ್ನು ಚುನಾವಣಾ ಆಯೋಗ ಕಳೆದ 75 ವರ್ಷದಲ್ಲಿ ಯಾವತ್ತೂ ಮಾಡಿಲ್ಲ, ಅದನ್ನು ಮಾಡುವ ಅಧಿಕಾರವೂ ಅದಕ್ಕಿಲ್ಲ. ಒಂದು ಭಾಗದಲ್ಲಿ ಯಾವುದಾದರೂ ನಿರ್ದಿಷ್ಟ ದೂರುಗಳು ಬಂದಾಗ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಚುನಾವಣಾ ಅಧಿಕಾರಿ ಈ ನ್ಯಾಯಿಕ ಪ್ರಕ್ರಿಯೆಗಳೊಂದಿಗೆ ಪರಿಶೀಲಿಸಬೇಕು ಅಂತಿದೆಯೇ ಹೊರತು ಇಡೀ ದೇಶದ 100 ಕೋಟಿ ಜನ ಮತದಾರರು ಕೂಡ ನೀವು ಈ ದೇಶದ ನಾಗರಿಕರೇ ಅಂತಂದ್ಬಿಟ್ಟು ಡಾಕ್ಯುಮೆಂಟ್ ಕೊಡಿ ಅಂತ ಕೇಳುವ ಅಧಿಕಾರ ಇಲ್ಲವೇ ಇಲ್ಲ ಚುನಾವಣಾ ಆಯೋಗಕ್ಕೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನಲ್ಲಿ ಅವ್ರು ಮಾಡ್ತಿರೋದು, ಅದು ವಿರೋಧಿಸ್ತಿರೋದು ಇದನ್ನು. ಯಾಕಂದರೆ ಇದರಲ್ಲಿ ಯಾವ ರೀತಿ ನನ್ನ ನಾಗರಿಕತ್ವ ಸಾಬೀತು ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ನಿಮ್ಗೆ ಅಧಿಕಾರ ಇಲ್ಲ, ಚುನಾವಣಾ ಆಯೋಗಕ್ಕೆ ಅಧಿಕಾರ ಇಲ್ಲ, ಮತ್ತು ನೀವು ಹಾಕಿರುವ ಷರತ್ತುಗಳಲ್ಲಿ ಈ ದೇಶದ 60% ಜನ ಅಥವಾ ಬಡ ಅಲ್ಪಸಂಖ್ಯಾತ ದಲಿತ ಸಮುದಾಯ, ದಮನಿತ ಸಮುದಾಯಗಳಲ್ಲಿ 70% ಜನ ನಾಗರಿಕತ್ವವನ್ನು ಕಳ್ಕೊಳ್ತಾರೆ. ಯಾಕಂದರೆ 75 ವರ್ಷ ಆದರೂ ಕೂಡ ಈ ದೇಶದ ನಾಗರಿಕರು ಅನ್ನುವುದಕ್ಕೆ ಈ ದೇಶ ಒಂದು ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಜವಾಬ್ದಾರಿ ಸರ್ಕಾರದ್ದು. ಎರಡನೇದಾಗಿ ನೀವು ಹೇಳಿದ ಮತ್ತೊಂದು ಮಹಾಸುಳ್ಳು ಸದನದಲ್ಲಿ 50ರಲ್ಲಾಯಿತು, ನೆಹರು ಕಾಲದಲ್ಲಾಯಿತು, ಇಂದಿರಾ ಗಾಂಧಿ ಕಾಲದಲ್ಲಾಯಿತು, 2003ರಲ್ಲಿ ವಾಜಪೇಯಿ ಕಾಲದಲ್ಲಾಯಿತು, ಅದನ್ನೇ ನಾವಿವಾಗ ಮಾಡ್ತಿರೋದು ಅನ್ನೋದು ಅದು ಶುದ್ಧ ಸುಳ್ಳು. ಆ ಯಾವುದೇ ಕಾಲದಲ್ಲಿ ಆದದ್ದು ಸಮ್ಮರಿ ರಿವಿಷನ್ ಮತ್ತು ಇಂಟೆನ್ಸಿವ್ ರಿವಿಷನ್ ಹೊರತು ಅದು ಮತದಾರರ ವಯಸ್ಸು ಮತ್ತು ಅವರ ಬದುಕಿರುವುದಕ್ಕೆ ಪುರಾವೆ ಹಾಗೂ ವಸತಿ ಇದನ್ನು ಕೇಳಿದೆಯೇ ಹೊರತು ಯಾವುದು ಕೂಡ ನಾಗರಿಕತ್ವ ಪರಿಶೀಲನೆ ಮಾಡಿದಂಥ ಇಂಟೆನ್ಸಿವ್ ರಿವಿಷನ್ ಅಲ್ಲ. 2003ರಲ್ಲಿ ವಾಜಪೇಯಿ ಅವರು ಮಾಡಿದ್ದು ಕೂಡ ಅದಲ್ಲ. ಅದು ಎರಡನೇ ಸುಳ್ಳು. ಮೂರನೇದು, ಲಾಲ್ ಬಾಬು ಹುಸೇನ್ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ನಾಗರಿಕತ್ವ ಪರಿಶೀಲನೆ ಒಂದು ನ್ಯಾಯಾಂಗಿಕ ಪ್ರಕ್ರಿಯೆ, ಸರ್ಕಾರ ಅದನ್ನು ತೀರ್ಮಾನ ಮಾಡಬಾರ್ದು, ಸರ್ಕಾರಿ ಅಧಿಕಾರಿ ಅದನ್ನು ತೀರ್ಮಾನ ಮಾಡಬಾರ್ದು, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ನ ಅಪ್ಲೈ ಮಾಡಬೇಕು, ಹಾಗೂ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಮಾಡಬೇಕು ಅಂತ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಮೂರನ್ನೂ ಕೂಡ, ಈ 3 ವಿಷಯದಲ್ಲೂ ದೇಶವನ್ನು, ಜನರನ್ನು, ಸಂಸತ್ತನ್ನು ತಪ್ಪು ದಾರಿಗೆ ಎಳೆದಿದ್ದಾರೆ ಅಮಿತ್ ಶಾ. ದೇಶಭಕ್ತರು ಇದರಿಂದ ದೇಶಕ್ಕೆ ಆಗುವ ಅನಾಹುತವನ್ನು ಅರ್ಥ ಮಾಡ್ಕೊಳ್ಬೇಕು, ಸರ್ಕಾರವನ್ನು ಪ್ರಶ್ನಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.